ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕಲ್ಲಿ ಡೀಪ್ ನೆಕ್ಕು, ಬೋಟ್ ನೆಕ್ ಕೊಟ್ಟು ಬ್ಯಾಕಲ್ಲಿ ಫ್ರಂಟಲ್ಲಿ ಡೀಪ್ ನೆಕ್ ಕೊಡ್ತೀನಿ. ಸುಮಾರಷ್ಟು ಜನಕ್ಕೆ ಡೌಟ್ ಇದೆ, ಫ್ರಂಟಲ್ಲಿ ಎಲ್ಲ ಒಂದು ಸೈಜಸ್ಗೂ ನಾವು 1.5 ಇಂಚು ಮೈನಸ್ ಮಾಡಬೇಕಾ ಶೋಲ್ಡರಲ್ಲಿ ಅನ್ನೋದು ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆಯಲ್ಲ. ಸೊ ಇವತ್ತು ನಿಮಗೆಲ್ಲ ಕನ್ಫ್ಯೂಷನು ಕ್ಲಿಯರ್ ಮಾಡ್ತಾ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟು ಡೀಪ್ ನೆಕ್ ಕೊಡ್ತಿದ್ದೀನಿ, ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಟು ನಾವು ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಮತ್ತು ಕಟ್ ಮಾಡಿ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಸ್ಟಿಗೆ ನೋಡಿ, ಇದು ಮೇನ್ ಬ್ಲೌಸ್ ಪೀಸು. ಸೊ ಇದನ್ನು ನಾನೀಗ ಸ್ಟಿಚ್ ಮಾಡೋದು. ಬನ್ನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದು ನಾರ್ಮಲ್ ಬ್ಲೌಸೇ, ನಾರ್ಮಲ್ ನೆಕ್ಕೆ ಬ್ಲೌಸು, ಬೋಟ್ ನೆಕ್ ಏನಲ್ಲ, ನಾರ್ಮಲ್ ನೆಕ್ಕಲ್ಲೇ ನಾನು ಫ್ರಂಟಲ್ಲಿ ಈ ರೀತಿ ಡಾಟ್ ಕೊಟ್ಟು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಿರುವಂಥದ್ದು, ನಾನೇ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಇದು. ಸೊ ಈಗ ಇದರ ಆಧಾರದ ಮೇಲೆ ನಾನು ಬೋಟ್ ನೆಕ್ನ ಕಟ್ ಮಾಡ್ತೀನಿ. ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನೋಡೋಣ. ಫಸ್ಟಿಗೆ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿ ನೀಟಾಗಿ ಬ್ಲೌಸ್ ಲೆಂತ್ನ ಮಾರ್ಕಿಂಗ್ ಮಾಡೋಣ. 14 ಇಂಚಿದೆ ಬ್ಲೌಸ್ ಲೆಂತು. ಸೊ 14 ಇಂಚು ಫಸ್ಟ್ ನಾವು ಮಾಡಬೇಕಾಗಿರೋದು, ನೀವು ಫ್ರಂಟ್ ಹುಕ್ ಇಡ್ತಿದ್ದೀರಾ ಬ್ಯಾಕ್ ಹುಕ್ಕು ಇಡ್ತಿದ್ದೀರಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಬ್ಯಾಕ್ ಹುಕ್ ಇಡ್ತಿದ್ದೀನಿ, ಹಾಗಾಗಿ ನಾನು ಓಪನ್ ಸೈಡು ನನ್ನ ಕಡೆ ಇರತ್ತ ಫೋಲ್ಡಿಂಗ್ನ ಇಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ಫ್ರಂಟ್ ಹುಕ್ ಇಡ್ತಿದ್ದೀನಿ ಅಂದರೆ ಕ್ಲೋಸು ನಿಮ್ಮ ಕಡೆ ಇರಲಿ, ಓಪನ್ನು ಆಪೋಸಿಟಲ್ಲಿರಲಿ. ನೋಡಿ, ಈಗ ನಾನಿಲ್ಲಿ ನನ್ನ ಕಡೆ ಓಪನ್ ಅನ್ನೋದನ್ನು ಇಟ್ಕೊಂಡಿದ್ದೀನಿ, ಯಾಕಂದರೆ ನಾನಿಲ್ಲಿ ಬ್ಯಾಕ್ ಬಟನ್ನ ಕೊಡ್ತಿದ್ದೀನಿ. ಬ್ಯಾಕ್ ಬಟನ್ ಕೊಟ್ಟು ಫ್ರಂಟ್ ಡೀಪಾಗಿ ಕೊಟ್ಟು ನಾನು ಪ್ರಿನ್ಸಸ್ ಕಟ್ನ ಕೊಡ್ತಿದ್ದೀನಿ. ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಸೊ ನಿಮಗೆ ಬೇಕಾದ್ರೆ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ತಮ್ಮನೆಲ್ಲ ನೀವೇನು ನೋಡ್ತಾ ಇದ್ದೀರೋ ಆ ಪ್ಯಾಟರ್ನಲ್ಲಿ ನೋಡಿ. ಈಗ ನೀಟಾಗಿ ಇಲ್ಲಿ ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಉಪ್ಪಟ್ಟೆ ಐಪಟ್ಟಿಗೂ ಕೂಡ ನಾನಿಲ್ಲಿ ಮಾರ್ಜಿನ್ನ ಬಿಡ್ತಾ ಇದ್ದೀನಿ. ಇದು ಕಂಪಲ್ಸರಿ, ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಇರ್ತೀನಿ. ಉಪ್ಪಟ್ಟೆ ಐಪಟ್ಟಿಗೆ ನೀವು ಮಾರ್ಜಿನ್ ಬಿಡಬೇಕಾಗಿರೋದು ಕಂಪಲ್ಸರಿ ಬಿಡಬೇಕಾಗತ್ತೆ. ಈಗ ನಾನು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಲೌಸ್ ಲೆಂತ್ ಇದೆ 14 ಇಂಚಸ್ಸು. ಸೊ ಈಗ ಇದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡೆ. ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14 ಇಂಚಸ್ಸು. ಇಲ್ಲಿ ಫಸ್ಟು 1/2 ಇಂಚ್ ಮಾರ್ಜಿನ್ ಬಿಡ್ತೀನಿ. ಈ ರೀತಿ 1/2 ಇಂಚ್ ಮಾರ್ಜಿನು. 14 ಇಂಚಸ್ಸು ನಮಗೆ ರೆಡಿ ಬೇಕಾಗುತ್ತೆ. ನೋಡಿ, ರೆಡಿ 14 ಇಂಚಸ್ಸು. 14 ಇಂಚಸ್ಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ ಅಟ್ಯಾಚಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ನಮಗೆ ರೆಡಿ ಬೇಕಾಗಿರೋದು. ಇದು ಸ್ಟಿಚಿಂಗ್ ಮಾರ್ಜಿನ್ದು, ಎರಡನ್ನೂ ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು. ನೀವು ನಾರ್ಮಲ್ ಬ್ಲೌಸ್ನ ಮೆಷರ್ಮೆಂಟಿಗೆ ತೊಗೊಂಡಿದ್ದೀರಾ ಅಂದರೆ ಕಸ್ಟಮರ್ ಹತ್ರ, ಈಗ ನೋಡಿ, ನಾರ್ಮಲ್ ಬ್ಲೌಸ್ನ ನೀವು ಮೆಷರ್ಮೆಂಟಿಗೆ ತೊಗೊಂಡಿದ್ದೀರಾ ಅಂದರೆ ನೀವು ಇದರಲ್ಲಿ ಶೋಲ್ಡರ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಕಂಪಲ್ಸರಿ ಶೋಲ್ಡರ್ನ ಮೆಷರ್ಮೆಂಟ್ ತೊಗೋಬೇಕಾಗುತ್ತೆ ಕಸ್ಟಮರ್ದು. ಸೊ ಶೋಲ್ಡರ್ನ ಮೆಷರ್ಮೆಂಟ್ ತೊಗೊಳ್ಳೋದಾದರೆ ನೋಡಿ, ನಾನಿಲ್ಲಿ ಅವ್ರದ್ದು ಶೋಲ್ಡರ್ ಮೆಷರ್ಮೆಂಟ್ ಬಂದು 15 ಇಂಚಸ್ ಇದೆ. 15 ಇಂಚು ಶೋಲ್ಡರ್ ಮೆಷರ್ಮೆಂಟ್ ಇದೆ. 15 ಇಂಚನ್ನ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ 7.5 ಬರುತ್ತೆ. 7.5ನ ನಾನಿಲ್ಲಿ ಮಾರ್ಕ್ನ ಮಾಡ್ತೀನಿ. ನೋಡಿ, 7.5 ಲೂಸಿಂಗ್ 1/2 ಇಂಚನ್ನ ಆ್ಯಡ್ ಮಾಡ್ತೀನಿ ನಾನು. ಲೂಸಿಂಗ್ ಯಾಕೆ 1/2 ಇಂಚ್ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ನಾನಿಲ್ಲಿ ಬ್ಯಾಕಲ್ಲಿ ಉಕ್ನ ಕೊಡ್ತಿದ್ದೀನಿ, ಅರ್ಥ ಆಯ್ತಾ? ಇಲ್ಲಿ ಉಕ್ನ ಕೊಡ್ತಿದ್ದೀನಿ ಮತ್ತು ಡೀಪ್ ಕೊಡ್ತಿದ್ದೀನಿ. ಸೊ ಇಲ್ಲಿ ಯಾವುದು ಡೋರಿನ ಅಟ್ಯಾಚ್ ಮಾಡ್ತಿಲ್ಲ, ಹಾಗಾಗಿ ನಾನಿಲ್ಲಿ 1/2 ಇಂಚ್ ಕಂಪಲ್ಸರಿ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಟೋಟಲ್ ನನಗೆ 8 ಇಂಚ್ ಬಂತು. 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನೀವು ಶೋಲ್ಡರು ನಿಮ್ಮ ಒಂದು ಬ್ಲೌಸು ಅವರು ಎಷ್ಟು ಶೋಲ್ಡರ್ ಹಾಕ್ತಾರೆ ಅಂತ, ಕೆಲವ್ರಿಗೆ ತೀರಾ ಬ್ರಾಡಾಗಿ ಬೇಕು, ಕೆಲವ್ರಿಗೆ ಕಡಿಮೆ ಶೋಲ್ಡರ್ ಕೇಳ್ತಾರೆ, ಕೆಲವ್ರು ಜಾಸ್ತಿ ಶೋಲ್ಡರ್ ಕೇಳ್ತಾರೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಆರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡಿಕೊಂಡು ಆಮೇಲೆ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ಆರ್ಮಲ್ ಡೌನಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಚೆಸ್ಟ್ ನಮಗೆ ಕಂಪಲ್ಸರಿ ಬೇಕಾಗುತ್ತೆ. ಚೆಸ್ಟ್ನ ಒಂದ್ಸಲ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದು ಟೈಟ್ ಆಗ್ತಿದೆ ಅಂತಿದ್ದಾರೆ. ಸೊ ಇದಕ್ಕಿಂತ ಒಂದು 1/2 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಲೂಸು 1/2 ಇಂಚು ಕೊಡ್ತೀನಿ ಅವ್ರಿಗೆ. ಅಪ್ಪರ್ ಚೆಸ್ಟ್ ಬಂದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಬ್ಲೌಸ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಈ ಥರ ಎಳ್ಕೊಳ್ಳಿ. ನೋಡಿ, ಅಪ್ಪರ್ ಚೆಸ್ಟ್ ಬಂದು 9 ಇಂಚಸ್ ಇದೆ. ಓಕೆನಾ? ಅಪ್ಪರ್ ಚೆಸ್ಟು 9 ಇಂಚಸ್ ಇದೆ. ಫುಲ್ ಬಸ್ಟ್ ರೌಂಡ್ ಬಂದು ಅವರಿಗೆ ನೋಡಿ, ಅಪ್ಪರ್ ಚೆಸ್ಟು 9 ಅಲ್ವಾ, 36 ಸೈಜು. ಫುಲ್ ಬಸ್ಟ್ ಬಂದವರಿಗೆ
38 ಇದೆ. ಓಕೆನಾ. ಅಪ್ಪರ್ ಚೆಸ್ಟು 36, ಫುಲ್ ಬಸ್ಟ್ ಬಂದು 38 ಇದೆ. ನಾನೀಗ ಅಪ್ಪರ್ ಚೆಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ಬರೋ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಚೆಸ್ಟ್ ಬಂದು 36, ಅದಕ್ಕೆ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಆನ್ಸರ್ ಎಷ್ಟು ಬಂತು? 6 ಬಂತು. ಅದಕ್ಕೆ ನಾನಿಲ್ಲಿ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ನಾನು 7 ಇಂಚನ್ನ ತಗೊಳ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗ್ಗೆ. ಓಕೆನಾ. 7 ಇಂಚಸ್ಸು ಆರ್ಮೋಲ್ ಡೌನಿಂಗ್ ತಗೊಳ್ತಾ ಇದ್ದೀನಿ ನಾನು. ಈ ರೀತಿ 7ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಏನು ನಾನು ಮಾರ್ಜಿನ್ ಲೈನ್ ಇದೆಯೋ, ಈ ಮಾರ್ಜಿನ್ ಲೈನಿಂದನೂ 7 ಇಂಚಿಗೆ ನಾನು ತಗೊಳ್ತಾ ಇದ್ದೀನಿ. ಇಲ್ಲ, ಇಲ್ಲಿ ನಾವು 1 ಇಂಚ್ ಡೌನಿಂಗ್ ತಗೊಳ್ತೀನಿ. ನಾನಿಲ್ಲಿ ಇಲ್ಲ 3/4 ಇಂಚ್ ತಗೊಳ್ತೀನಿ ಸಾಕು. ನೋಡಿ, 3/4 ಇಂಚು ಡೌನಿಂಗ್ನ ತಗೊಂಡು ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ 7 ಇಂಚಿಗೆ. ಓಕೆನಾ. ಇಷ್ಟು ಒಂದು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ನಾನು 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ, ಇಲ್ಲಿ ನಿಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರುತ್ತೆ. ನೀವು ಇಷ್ಟು ತೊಗೊಂಡ್ರೆ, ಈ ಶೋಲ್ಡರ್ ಹತ್ರ ಏನು ತೊಗೊಂಡಿದ್ದೀರೋ ಆರ್ಮೋಲ್ ಹತ್ರನೂ ಅಷ್ಟೇ ತೊಗೊಂಡ್ರೆ ನಿಮಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ 1/2 ಇಂಚು ಈ ಕಡೆ ಒಳಗಡೆಗೆ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ, ಇಲ್ಲೂ ಕೂಡ ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ ನಾನು. ಈ ರೀತಿ ಇಲ್ಲಿಗೆ 1/2 ಇಂಚಿಗೆ ಕರೆಕ್ಟಾಗಿ ಈ ರೀತಿ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ, ನಾನಿಲ್ಲಿ ಶೋಲ್ಡರ್ ತೊಗೊಳ್ತಾ ಇದ್ದೀನಿ 2.5 ಇಂಚು. ಓಕೆನಾ. ಶೋಲ್ಡರು 2.5 ಇಂಚ್ ತೊಗೊಳ್ತಾ ಇದ್ದೀನಿ. ನನಗೆ ಸ್ಟಿಚಿಂಗ್ ಮಾರ್ಜಿನು ಎಲ್ಲ ಹೋಗಿ ಬರೀ 1/4 ಇಂಚಷ್ಟೇ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಶೋಲ್ಡರ್ ಅನ್ನೋದು ತೀರಾ ಕಡಿಮೆ ಇದೆ, ಕಡಿಮೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಉಳಿದಿದ್ದು ನೋಡಿ, ಉಳಿದಿದ್ದು 5 ಇಂಚು, 5.5 ಇಂಚು. ನೋಡಿ, ಇಲ್ಲಿ 2.5ಗೆ ಮಾರ್ಕ್ ಮಾಡಿಕೊಂಡ್ರೆ ನಾವು 2.5 ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 5.5 ನಾನು ನೆಕ್ ಬಿಡ್ತಕ್ಕೆ ತಗೊಳ್ತೀನಿ. ಓಕೆನಾ. 5.5 ನೆಕ್ ಬಿಡ್ತು. ಶೋಲ್ಡರ್ ಬಂದು ಜಸ್ಟ್ ನಾನು ಇಲ್ಲಿ 2.5 ಇಂಚ್ ಅಷ್ಟೇ ತೊಗೊಂಡಿದ್ದೀನಿ. ಇದು ರೆಡಿ ನಮಗೆ 1/4 ಬರುತ್ತೆ. ನಾನು ಇಷ್ಟೇ ಶೋಲ್ಡರ್ನ ಇಟ್ಕೊಳ್ತಾ ಇದ್ದೀನಿ. ಕಸ್ಟಮರು ಇಷ್ಟೇ ಬೇಕು ಅಂತ ಕೇಳಿದ್ದಾರೆ. ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. 3 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲೂ ಕೂಡ ನಾನು 5.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ಈಗ ಫ್ರೆಂಚ್ ಕರ್ವ್ ಸ್ಕೇಲ್ ಇದೆಯಲ್ಲ, ಇಲ್ಲಿ ಇದನ್ನು ಪ್ಲೇಸ್ ಮಾಡಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಆರ್ಮೋಲ್ ಡೌನಿಂಗು ನೋಡಿ, ನಾನು ಶೋಲ್ಡರ್ ಇಲ್ಲಿ ತುಂಬ ಕಡಿಮೆ ಕೊಡ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ನ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ನನಗಿಲ್ಲಿ 1/2 ಇಂಚು ಆರ್ಮೋಲ್ ಡೌನಿಂಗ್ ಸಾಕು. ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. 1/2 ಇಂಚು ಕೊಡ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗು. ಇಲ್ಲಿಂದ ನಾನು 7 ಇಂಚು ನೋಡಿ, 7 ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಈಗ ನೋಡಿ, ಫ್ರೆಂಚ್ ಕರ್ವ್ ಸ್ಕೇಲು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ಅಪಾರ್ ಚೆಸ್ಟ್ ಬಂದು ಎಷ್ಟಿದೆ? 36 ಇದೆ. ಅಂದರೆ 9 ಇಂಚಸ್ಸು 36 ಅಂದರೆ ನಾನಿಲ್ಲಿ ಲೂಸಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, 36ಗೆ ಪ್ಲಸ್ ನಾನು 2.5 ಇಂಚಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ 3 ಇಂಚಸ್ಸೇ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, 36 ಪ್ಲಸ್ 3 ಇಂಚಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ನನಗೆ 39 ಆಗಿದೆ. 39ನ 4 ಭಾಗ ಮಾಡ್ಕೊಳ್ಳಿ ನಿಮಗೆ ಚೆಸ್ಟ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಓಕೆನಾ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ನಾನಿಲ್ಲಿ 36 ಚೆಸ್ಟ್ ಮೆಷರ್ಮೆಂಟ್ ಇದೆಯಲ್ಲ, 36ಗೆ 3 ಇಂಚಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 36ಗೆ ಪ್ಲಸ್ 3 ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ ನನಗೆ 39 ಬರ್ತಾ ಇದೆ. ಓಕೆನಾ. 39ನ 4 ಭಾಗ ಮಾಡ್ಕೊಳ್ಳಿ. ನೋಡಿ, ಟೇಪಲ್ಲಿ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲ ನೀವು ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೋಬೋದು. ಇಲ್ಲ ನೀವು ಕ್ಯಾಲ್ಕುಲೇಟ್ರಲ್ಲೇ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೋಬೋದು. 39 ಬರ್ತಾ ಇದೆಯಲ್ಲ, ಅದಕ್ಕೆ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೋಡಿ, 9.75 ಬರುತ್ತೆ. 9.75ನ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಅಂದರೆ 7/4 ಬರುತ್ತೆ. 7/4 ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ ಇಟ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟು ಕೂಡ ಇದು ಬ್ಲೌಸ್ ಟೈಟ್ ಆಗಿದೆ ಅಂದಿದ್ದಾರೆ. ಸೊ ಆ ಒಂದು 1/2 ಇಂಚಷ್ಟು ಲೂಸಿಂಗ್ ಕೇಳಿದ್ದಾರೆ. ಸೊ ಒಂದು 1/2 ಇಂಚ್ ನಾವು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ 31 ಇದೆ. ನಾನು ಇಲ್ಲಿ 32ಗೆ ಇಟ್ಕೊಳ್ತಾ ಇದ್ದೀನಿ. 32 ಅಂದರೆ ನೋಡಿ, 32 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ.
8 ಇಂಚಸ್ ಬರುತ್ತೆ. ಇಲ್ಲೇನು ನೀವು ಲೂಸಿಂಗ್ನ ಹ್ಯಾಡ್ ಮಾಡಬೇಡಿ. ಅವ್ರಿಗೆ ಟೈಟ್ ಇದೆ ಅಂತ ನನಗೆ ಸ್ವಲ್ಪ ಲೂಸ್ ಇದೆ ಅಂತ ಹೇಳಿದ್ದಾರೆ. ಸೊ ನನಗೆ ಬರ್ತಿರೋದು 31 ಇದೆ, ಅದಕ್ಕೆ ನಾನು 32 ಮಾಡ್ಕೊಂಡಿದ್ದೀನಿ. 1 ಇಂಚ್ ಲೂಸಿಂಗ್ ಇಡೋಣ ಅಂತ. ಸೊ ಅದನ್ನು 8 ಡಿವೈಡೆಡ್ ಬೈ ಮಾಡಿಕೊಂಡ್ರೆ 8 ಬರುತ್ತೆ. 8ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಇಂಚು ಡಾಟಿಗೋಸ್ಕರ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ಕೊಂಡು ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನ್ ಸೇರಿಸಿ ಒಂದು ಲೈನ್ನ ಹಾಕ್ಕೊಂಡೆ. ಈಗ ಇಲ್ಲಿಗೆ ಕರೆಕ್ಟಾಗಿ ಮಿಡ್ಲಿಗೆ ಒಂದು ನ್ಯಾಚ್ನ ಹಾಕ್ಕೊಳ್ಳೋಣ. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ 3.5ಗೆ. ಇಲ್ಲಿಂದ ಸ್ಕೇಲ್ನ ಯೂಸ್ ಮಾಡಿ ನೋಡಿ ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅವ್ರು ಅಳತೆ ಬ್ಲೌಸ್ ಕೊಟ್ಟು ನನಗೆ ಕಂಪ್ಲೀಟ್ ಸ್ವಲ್ಪ ಲೂಸ್ ಇದೆಯಲ್ಲ, ನನಗೆ ಇಲ್ಲಿ ಏನಾಗಿದೆ ಟೈಟ್ ಆಗಿದೆ ಬ್ಲೌಸು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು 1/2 ಇಂಚಷ್ಟು ಲೂಸಿಂಗ್ನ ಇಟ್ಕೊಳ್ತಾ ಇದ್ದೀನಿ. ಈಗ ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆರ್ಮೋಲ್ ಅಷ್ಟು ಬರ್ತಿದೆಯಾ ಅಂತ ನೋಡೋಣ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ತಗೋಬೇಕಾಗತ್ತೆ. ಬ್ಯಾಕ್ ಪಾರ್ಟ್ನ ತಗೊಂಡು ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ ಏನಿದೆ ಇಲ್ಲಿಂದ ನೀಟಾಗಿ ಈ ರೀತಿ ಬ್ಯಾಕ್ ಪಾರ್ಟ್ನ ಚೆಕ್ ಮಾಡ್ಕೊಳ್ತಾ ಬರಬೇಕು. ಆರ್ಮೋಲ್ನ ನೋಡಿ 8.5 ಬರ್ತಿದೆ. ಇಲ್ಲಿ ನಾನು 1/2 ಇಂಚ್ ಲೂಸ್ ತಗೊಳ್ತೀನಿ. 9 ಇಂಚ್ ಬೇಕು ನನಗೆ. 9 ಇಂಚ್ ಬರುತ್ತಾ ಅಂತ ಚೆಕ್ ಮಾಡೋಣ. ಓಕೆನಾ? ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಇಲ್ಲಿಂದ ನಾನು ಟೇಪ್ನ ಈ ರೀತಿ ಮೂವ್ ಮಾಡ್ತೀನಿ. ನೋಡಿ ನನಗಿಲ್ಲಿ 8.5 ಬರ್ತಿದೆ. 1/2 ಇಂಚ್ ಬಿಟ್ಟು ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ನೋಡಿ ನನಗಿಲ್ಲಿ 8.5 ಬರ್ತಿದೆ. ನಾನೀಗ ಇಲ್ಲೊಂದು 1/4 ಇಂಚು ಡೌನಿಂಗ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಡೌನಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಕಂಫರ್ಟಬಲ್ ಇಲ್ಲ ಅಂದರೆ ನಾವು ಬ್ಲೌಸ್ ಹಾಕ್ಕೊಳ್ಳೋಕ್ಕಾಗಲ್ಲ. ಎಸ್ಪೆಷಲಿ ಬೋಟ್ ನೆಕ್ಕಲ್ಲಿ ನಮಗೆ ಲೂಸ್ ಇಲ್ಲ ಅಂದರೆ ನಾವು ಕೈಯೆಲ್ಲ ಆಡ್ಸೋಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಲೂಸಿಂಗ್ನ ಹ್ಯಾಂಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಥರ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನಾನಿಲ್ಲಿ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ 9 ಇಂಚ್ ಬರುತ್ತಾ ಅಂತ. ನೋಡಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಇಲ್ಲಿಂದ ನೀಟಾಗಿ ನೋಡಿ ಕರೆಕ್ಟಾಗಿ 9 ಇಂಚ್ ಬರ್ತಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇಲ್ಲಿಂದ ನೀಟಾಗಿ ಟೇಪ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ 9 ಇಂಚಸ್ಸು ಬರುತ್ತೆ. ನಂಗೆ ಆರ್ಮೋಲಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಬ್ಯಾಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಾನು ಉಕ್ಕು ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗಿಲ್ಲಿ ಒಂದು ಬಟನ್ನ ನಾನು ಸ್ಟಿಚ್ ಮಾಡ್ತೀನಿ. ಈಗ ನೋಡಿ ಇಲ್ಲಿಂದ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ಯಾಕಲ್ಲಿ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಡೀಪ್ ಎಷ್ಟು ಇಡಬೇಕು ಅಂತ. ನೋಡಿ ಇದು 1 ಪಾಯಿಂಟ್ ಕಡಿಮೆ 4 ಇಂಚ್ ಇದೆ. 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಡೀಪ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನಿಲ್ಲಿ ಡೀಪ್ನ ತಗೊಳ್ತೀನಿ. ಇಲ್ಲಿಂದ ನೋಡಿ ನಾನು 4.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ 5.5 ಇದೆ, ಇಲ್ಲೂ 5.5 ತೊಗೊಳ್ತೀನಿ ಅಂದರೆ ನೀವು ತೀರಾ ಬ್ರಾಡ್ ಆಗುತ್ತೆ. ಸೊ ನಿಮಗೆ ಬ್ರಾಡ್ ಆಗ್ತೀನಿ, ಡೀಪ್ ಜಾಸ್ತಿ ಆಗ್ತೀನಿ ಅಂದರೆ ನೀವು ಖಂಡಿತ ತೊಗೋಬೋದು. ನಾನಿಲ್ಲಿ ನೋಡಿ 4.5 ಅಷ್ಟೇ ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ 4.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಬಾಕ್ಸ್ನ ರೆಡಿ ಮಾಡಿಕೊಂಡು ಇಲ್ಲಿ ನಾನು ನೆಕ್ ಶೇಪ್ನ ಕೊಡ್ತೀನಿ. ಇಲ್ಲಿ ನೆಕ್ ಶೇಪ್ ಯಾವ್ದು ಕೊಡ್ತೀನಿ ಅಂದರೆ ನೋಡಿ ಇಲ್ಲಿಂದ ನಾವು ನೆಕ್ ಶೇಪ್ನ ಕೊಡಬೇಕಾಗಿರೋದಲ್ಲ. ಸೊ ಇಲ್ಲಿಂದ ನೀಟಾಗಿ ಈ ರೀತಿ ಬಾಕ್ಸ್ನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಬಾಕ್ಸ್ನ ರೆಡಿ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಕೊಡ್ತಿದ್ದೀನಿ. ಈ ಶೇಪಲ್ಲಿ ಈ ರೀತಿ ಶೇಪ್ನ ಕೊಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಇದೇ ಶೇಪ್ ಡ್ರಾ ಮಾಡಬೇಕಂತ ಏನೂ ಇಲ್ಲ. ನೋಡಿ ಈ ರೀತಿ ಕೊಟ್ಟು ನಾನಿಲ್ಲಿ ಇದನ್ನು ಈ ರೀತಿ ಮ್ಯಾಚ್ ಮಾಡ್ತೀನಿ. ಈ ರೀತಿ ಕೊಟ್ಟು ಇಲ್ಲಿ ಬೇಕಾದ್ರೆ ನೀವು ರೌಂಡ್ ಕೊಟ್ಕೋಬೋದು, ಇಲ್ಲ ಈ ಥರ ಸ್ಟ್ರೈಟೇ ಕೊಡ್ಬೋದು. ನಾನಿಲ್ಲಿ ಸ್ಟ್ರೈಟೇ ಕೊಡೋಣ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ, ಹಾಗಾಗಿ ಇಲ್ಲಿ ಸ್ಟ್ರೈಟೇ ಕೊಡ್ತೀನಿ. ಇದು ಕೂಡ ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇಲ್ಲಿಂದ ಡಾಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ 9 ಇಂಚಸ್ ಇದೆ. 9 ಇಂಚಸ್ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಟೇಪು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಾನು ನೋಡಿ ಜಸ್ಟ್ ನಾನು 3 ಇಂಚಸ್ ಅಷ್ಟೇ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ ಡೀಪ್ ಅಲ್ಲ, ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಯಾಕೆಂದರೆ ನನಗೆ ಇಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಜಾಸ್ತಿ ಲೆಂತ್ ತೊಗೊಳ್ತಾ ಇಲ್ಲ. ಇಲ್ಲಿ 3 ಇಂಚಸ್ ಅಷ್ಟೇ ನಾನು ಡಾಟ್ ಲೆಂತ್ನ ತೊಗೊಂಡಿದ್ದೀನಿ. ಕಂಪಲ್ಸರಿ ಹಾಫ್ ಇಂಚ್ ಈ ಕಡೆ ಇರಬೇಕು. ಇದು ಸ್ವಲ್ಪ ಕಡಿಮೆ ಬಂದಿದೆ ನೋಡಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡ್ಮೇಲೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ನೋಡಿ. ಈ ರೀತಿ ಬ್ಲೌಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನಾನು ಶೋಲ್ಡರ್ ಸ್ಲೋಪ್ ಇವಾಗ ಕಟ್ ಮಾಡ್ತಿಲ್ಲ. ಫ್ರಂಟ್ ಪಾರ್ಟ್ ಕಟ್ ಮಾಡಿದಾದ್ಮೇಲೆ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ಸೆಕೆಂಡ್ ಒನ್ ಲೈನ್ಗೆ ನಾವು ಕಟ್ ಮಾಡ್ಕೋಬೇಕಾಗಿರೋದು ಇಲ್ಲಿಗೆ. ನೀವು ಆರ್ಮೋಲಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಆರ್ಮೋಲ್ ರೌಂಡ್ ಚೆಕ್ ಮಾಡಿಕೊಂಡು ನಿಮ್ಗೆ ಆ ಮೆಜರ್ಮೆಂಟ್ ಕಡಿಮೆ ಬಂತು ಅಂದರೆ ನೀವು ಅದನ್ನು ಡೌನ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡ್ಗಿಂತ ಜಾಸ್ತಿ ನಮಗೆ ಕಡಿಮೆ ಬರ್ತಿದೆ ಅಂದರೆ ಡೌನ್ ಮಾಡ್ಕೊಳ್ಳಿ, ಜಾಸ್ತಿ ಬರ್ತಿದೆ ಅಂದರೆ ಈ ಲೈನ್ನ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ರೌಂಡ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಕ್ಲೋಸಿಂಗ್ ನನ್ನ ಕಡೆ ಇಟ್ಕೊಳ್ತೀನಿ. ಈ ರೀತಿ ನೋಡಿ, ಈ ರೀತಿ ಫೋಲ್ಡಿಂಗ್ ನಮ್ಮ ಕಡೆ ಇಲ್ಲಿ ನೀಟಾಗಿ ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಉಪ್ಪಟ್ಟೆ ಐಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರೋದು ಅವಶ್ಯಕತೆ ಇಲ್ಲ. ಅದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಶೋಲ್ಡರ್ನ ಮೈನಸ್ ಮಾಡ್ಕೊಳ್ತೀನಿ. ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ನೀಟಾಗಿ ಪ್ಲೇಸ್ನ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಪ್ಲೇಸ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ ಮೇಲೆ. ಓಕೆನಾ? ಈ ರೀತಿ ನಿಮಗೆ ಜಸ್ಟ್ ಬ್ಯಾಕು ನಿಮ್ಗೆ ರೆಫರೆನ್ಸ್ಗೋಸ್ಕರ ನೀವು ಲೈನ್ನ ಹಾಕ್ಕೊಳ್ಳಿ. ಇದರಲ್ಲಿ ನಾವು ಇದೇ ಥರ ನಾವು ಮಾರ್ಕ್ ಮಾಡ್ಕೊಳ್ಳಲ್ಲ, ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಚೇಂಜಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ? ಸೊ ಇಷ್ಟು ಬ್ಯಾಕ್ ಪಾರ್ಟ್ನ ನಾವು ಪ್ಲೇಸ್ ಮಾಡಿರೋದು ತೆಗೆದುಬಿಟ್ಟಲ್ಲ. ಈಗ ನೋಡಿ, ಇದರಲ್ಲಿ ನಾನು ಈ ಡೀಪ್ ನೆಕ್ನ ತೆಗಿತಾ ಇದ್ದೀನಿ. ಡೀಪ್ ನೆಕ್ ಡೌಟು ಸುಮಾರಷ್ಟು ಜನಕ್ಕೆ ಡೌಟ್ ಇರೋದು, ಇದು ಮೈನಸ್ ಮಾಡಿದ್ರೆ ನಿಮಗೆ ಶೋಲ್ಡರ್ ಅನ್ನೋದು ಕಡಿಮೆ ಆಗಲ್ವಾ ಅಂತ ಸುಮಾರಷ್ಟು ಜನ ಕೇಳ್ತಾರೆ. ಸೊ ನಾನು ಹೇಳೋದೇನೆಂದರೆ ಡೀಟೇಲಾಗಿ ಹೇಳ್ತೀನಿ ನೋಡಿ. ನಾವು ಕಡಿಮೆ ಮಾಡೋದು ಇಲ್ಲಿ ಕಟ್ ಮಾಡ್ತೀವಲ್ಲ ಶೋಲ್ಡರು, ಇದರಲ್ಲಿ ಅಷ್ಟೇ ಮೈನಸ್ ಮಾಡಲ್ಲ, ಫುಲ್ ಶೋಲ್ಡರಲ್ಲಿ ಮೈನಸ್ ಮಾಡ್ತೀವಿ ನಾವು. ಫುಲ್ ಶೋಲ್ಡರಲ್ಲಿ ಮೈನಸ್ ಮಾಡೋದ್ರಿಂದ ನಮಗೆ ಶೋಲ್ಡರ್ ಅನ್ನೋದು ಕಡಿಮೆ ಆಗೋದಿಲ್ಲ. ಫುಲ್ ಶೋಲ್ಡರಲ್ಲಿ ಮೈನಸ್ ಮಾಡಿಬಿಟ್ಟು ಬ್ಯಾಕಲ್ಲಿ ನಾವೇನು ಶೋಲ್ಡರ್ ಇಟ್ಟಿದ್ದೀವೋ ಅದೇ ಶೋಲ್ಡರ್ ಫ್ರಂಟ್ಗೂ ಇಡ್ತೀವಿ. ಸೊ ನಾವು ನೆಕ್ಕಲ್ಲಿ ಅಷ್ಟೇ ಚೇಂಜಸ್ ಮಾಡ್ತೀವಿ. ನೆಕ್ಕಲ್ಲಿ ಚೇಂಜಸ್ ಮಾಡೋದೇನು ಪ್ರಾಬ್ಲಮ್ ಆಗಲ್ಲ, ಶೋಲ್ಡರಲ್ಲಿ ಚೇಂಜಸ್ ಮಾಡಿದ್ರೇ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದು. ಸೊ ಹಾಗಾಗಿ ಗಮನ ಇಟ್ಟು ನೋಡಿ. ನಾನಿಲ್ಲಿ ಹೇಳೋದೇನೆಂದರೆ, ನೀವು ನೆಕ್ ಬ್ರಾಡ್ ಎಷ್ಟು ಹಾಕ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಕು ನೀವು ಮೈನಸ್ ಮಾಡೋದಿಲ್ಲ. ಓಕೆನಾ? ಈಗ ನೀವು ನೆಕ್ಕು ತುಂಬ ಬ್ರಾಡಾಗಿ ಆಗ್ತಾ ಇದ್ದೀನಿ ನಾನು ಅಂತಂದರೆ ನೀವು 1.5 ಇಂಚು 2 ಇಂಚು ಆ ಥರ ಮೈನಸ್ ಮಾಡ್ಕೊಳ್ಳಿ. ನೀವು ನಾನು ಬ್ರಾಡ್ ಕಡಿಮೆ ಆಗ್ತಾ ಇದ್ದೀನಿ, ನನ್ನ ನೆಕ್ ಅನ್ನೋದು ಸ್ವಲ್ಪ ಹತ್ರಕ್ಕಿರಲಿ ಬಾಡಿಯಲ್ಲಿ ಅಂತಂದರೆ ನೀವೇನು ಮಾಡಬೇಕು, 1 ಇಂಚು 1.25 ಇಂಚು ಈ ಥರ ಮೈನಸ್ ಮಾಡಿಕೊಂಡ್ರು ಸಾಕಾಗುತ್ತೆ. ನೀವು ಮೈನಸ್ ಕಡಿಮೆ ಮಾಡಿದಷ್ಟು ನಿಮ್ಗೆ ಬ್ರಾಡ್ ಕಮ್ಮಿ ಆಗುತ್ತೆ. ನೀವು ಮೈನಸ್ ಜಾಸ್ತಿ ಮಾಡಿದಷ್ಟು ನಿಮಗೆ ಬ್ರಾಡ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದ್ರ ಕಡೆ ಗಮನ ಕೊಡ್ಕೊಳ್ಳಿ ನೋಡಿ. ಇವಾಗ ನಾವೇನಾದರೂ ಇಲ್ಲಿ 8 ಇಂಚಸ್ ಇದೆ, 8 ಇಂಚಸ್ಗೂ ನಾವು ಮಾರ್ಕ್ ಮಾಡಿ ಕಟ್ ಮಾಡಿದ್ದೆ ಆದರೆ ನಮಗೆ ಶೋಲ್ಡರ್ ಇಲ್ಲಿ ಎಷ್ಟು ಬರುತ್ತೆ, 2.5 ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಈಗ ನಮಗೆ ನೆಕ್ ವಿಡ್ತ್ ಅನ್ನೋದು 5.5 ಬರುತ್ತೆ. 5.5 ಅನ್ನೋದು ಫ್ರಂಟಿಗೆ ನಾವು ಡೀಪ್ ನೆಕ್ ಕೊಟ್ಟಾಗ, ಈಗ ನಾವು 7.5 ಬೇಕು ಅಂದ್ಕೊಳ್ಳಿ, 7.5 ಬೇಕು ಅಂದ್ಕೊಳ್ಳಿ. 5.5 ವಿಡ್ತಲ್ಲಿ ನಾವು ಡೀಪ್ ನೆಕ್ ಕೊಟ್ಟಾಗ ನಮ್ಗೇನಾಗುತ್ತೆ, ನೆಕ್ ಅನ್ನೋದು ಫುಲ್ಲು ಲೂಸ್ ಬಂದ್ಬಿಡುತ್ತೆ. ನಮಗೆ ಬ್ಲೌಸ್ ಅನ್ನೋದು ಹಾಕೊಳ್ಳೋಕ್ಕಾಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಹಾಕೊಳ್ಳೋಕ್ಕಾಗಲ್ಲ. ಈಗ ನಾವು ಬ್ಯಾಕಲ್ಲಿ ಅಷ್ಟು ಕೊಟ್ಟಿದ್ದೀರಲ್ಲ, ನಾವು ಹಾಕೋಬೋದಾ ಅಂದರೆ ನಿಮ್ಗೆ ಇಲ್ಲಿ ಬಟನ್ ಬರುತ್ತೆ, ನಿಮ್ಗೆ ಲೂಸಿಂಗ್ ಅನ್ನೋದು ಬರೋದಿಲ್ಲ. ಬ್ಯಾಕಲ್ಲಿ ನಿಮ್ಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಅದೇ ಫ್ರಂಟಿಗೆ ಬಂದಾಗ ನಿಮ್ಗೇನಾಗುತ್ತೆ, ತುಂಬ ಬ್ರಾಡ್ ನೋಡಿ. ನೆಕ್ ಈಗ 5.5 ತೊಗೊಂಡು ನೀವು 7.5 ನಮಗೆ ಡೀಪ್ ಬೇಕು ಅಂದರೆ ನಿಮ್ದು ಯಾವುದೇ ಕಾರಣಕ್ಕೂ ಬ್ಲೌಸ್ ಅನ್ನೋದು ವೇರ್ ಮಾಡೋಕ್ಕೆ ತುಂಬಾ ಕಷ್ಟ ಹಾಕೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಶೋಲ್ಡರ್ನ ಮೈನಸ್ ಮಾಡಿಕೊಂಡ್ರೆ ಆಮೇಲೆ ನೀವು ನೆಕ್ ವಿಡ್ತನ ಕಡಿಮೆ ಆಗುತ್ತೆ. ಶೋಲ್ಡರ್ ಮೈನಸ್ ಮಾಡ್ಕೊಂಡಾಗ ನೆಕ್ ವಿಡ್ತ್ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ಏನಾಗುತ್ತೆ, ಎಷ್ಟು ಡೀಪ್ ಹಾಕಿದ್ರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಮತ್ತು ನೆಕ್ ಅನ್ನೋದು ಲೂಸಿಂಗ್ ಬರೋದಿಲ್ಲ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಇಷ್ಟು. ಈಗ ನೋಡಿ, ನಾನು ಇಲ್ಲಿಂದ 2 ಇಂಚಸ್ಸು, ಇನ್ನೊಬ್ಬ ಕೇಳ್ತಾರೆ ಎಲ್ಲ ಸೈಜ್ಗೂ 1.5 ಇಂಚು ಮೈನಸ್ ಮಾಡಬೇಕಂತ ಸುಮಾರು ಕಮೆಂಟ್ ಬಂದಿದ್ದಾವೆ ನನಗೆ. ಎಲ್ಲ ಸೈಜಸ್ಗೂ 1.5 ಇಂಚು ಮೀಡಿಯಮ್ ನೆಕ್ ಬಿಡ್ತು ನಾವು ಹಾಕ್ತೀವಿ ಅಂತಂದರೆ, ನೀವು ಇನ್ನೂ ಬ್ರಾಡಾಗಿ ಹಾಕ್ತೀನಿ ನಾನು, ನನಗೆ ಇನ್ನೂ ಬ್ರಾಡ್ ಆಗಬೇಕು ಅಂದರೆ ನೀವು 2 ಇಂಚಸ್ನ ಮೈನಸ್ ಮಾಡ್ಕೊಳ್ಳಿ. ಇನ್ನೂ ಬ್ರಾಡ್ ಕಡಿಮೆ ಆಯಿತು ಅಂದರೆ ನೀವಿಲ್ಲಿ 1 ಇಂಚು 1.25 ಇಂಚು ಆ ಥರ ಮೈನಸ್ನ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ. ನಾನಿಲ್ಲಿ ತೊಗೊಳ್ತಿರೋದು 2 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚನ್ನ ಮೈನಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾನು 2.5 ಇಂಚು ಶೋಲ್ಡರ್ ನೋಡಿ,
ನಿಮಗೆ ಶೋಲ್ಡರ್ ನಾನು 2.5 ಇಂಚೆ ತೊಗೊಳ್ತಾ ಇದ್ದೀನಿ. ಇಲ್ಲೂ ಎಷ್ಟು ತೊಗೊಂಡೆ ನಾನು ಶೋಲ್ಡರ್ ಅನ್ನೋದು 2.5 ಇಂಚೆ ತೊಗೊಂಡಿದ್ದೆ. ಆಗ ನಮಗೆ ಸ್ಟಿಚ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರಲ್ಲ. ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದರಲ್ಲಿ ಏನೂ ಚೇಂಜಸ್ ಮಾಡ್ಕೋಬೇಡಿ, ಇದು ಕರೆಕ್ಟಾಗಿ ಆಗುತ್ತೆ. ಆಗ ನಮಗೆ ನೆಕ್ ಬಿಡ್ತಲ್ಲಿ ಮಾತ್ರ ನಾವು ಚೇಂಜಸ್ನ ಮಾಡ್ಕೊಳ್ಳೋದು. ನೋಡಿ 2.5 ಇಂಚ್ ನಾವು ಶೋಲ್ಡರ್ ತೊಗೊಂಡಾಗ ಉಳಿದಿದ್ದು ಎಷ್ಟಿದೆ ನಮಗೆ ನೋಡಿ, ಹತ್ರ ನಮಗೆ 3.5 ಇದೆ. 2.5 ತೊಗೊಂಡಾಗ ಇದು 3.5 ನಮ್ಗೆ ನೆಕ್ ಬಿಡ್ತು ಅನ್ನೋದು ಬಂದಿದೆ. ಫ್ರಂಟಲ್ಲಿ ನೆಕ್ ಬಿಡ್ತು 3.5 ಕೊಟ್ಟರೆ ನಿಮಗೆ ಬ್ರಾಡ್ ಅಂತ ಏನೂ ಅನಿಸಲ್ಲ, ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ. 2 ಇಂಚಸ್ನ ಶೋಲ್ಡರ್ ಮೈನಸ್ ಮಾಡಿದ್ದೀನಿ. ಟೋಟಲ್ ಶೋಲ್ಡರಲ್ಲಿ 2 ಇಂಚಸ್ನ ಮೈನಸ್ ಮಾಡಿದ್ದೀನಿ. ನೆಕ್ಸ್ಟು 2.5 ಇಂಚ್ ನಾನು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಉಳಿದಿದ್ದು ನೋಡಿ 3.5 ಇಂಚು ನಾನು ನೆಕ್ ವಿಡ್ತಿಗೆ ತಗೊಳ್ತಾ ಇದ್ದೀನಿ. ಈಗ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಾನು ನೋಡಿ ಇಲ್ಲಿಂದ 7.25 ಇಂಚನ್ನ ತಗೊಳ್ತಾ ಇದ್ದೀನಿ ನಾನು. ನಿಮಗೆ ಇನ್ನೂ ಡೀಪ್ ಬೇಕು ಅಂದರೆ ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ಇನ್ನೂ ಡೀಪ್ ಇದೆ, ಇನ್ನೂ ಡೀಪ್ ಆಗ್ತಾರೆ ಕಸ್ಟಮರು ಅಂತಂದರೆ ನೀವು ಇನ್ನೂ ಡೀಪ್ನ ತೊಗೋಬೋದು. ನೋಡಿ ಇಲ್ಲಿ ಏನಿದೆಯೋ ಸೇಮ್ ನಾನು ಇಲ್ಲೂ ಕೂಡ ಅದೇ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಶೋಲ್ಡರ್ನ ಮೈನಸ್ ಮಾಡೋದ್ರ ಬಗ್ಗೆ ನಿಮಗೆ ಡೀಟೇಲ್ಡಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ಎಷ್ಟಿದೆ, ಇದು 6 ಇಂಚಸ್ ಇದೆ. ಇಲ್ಲೂ ಕೂಡ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇದು ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಕಿಂಗ್ ಮಾಡುವಂಥ ಆರ್ಮೋಲು. ಓಕೆನಾ. ಇಷ್ಟಾದಮೇಲೆ ಇಲ್ಲಿ ನಾವು ನೋಡಿ, ಇಲ್ಲಿ ನಾನು ಅಲ್ಲಿ 3/4 ಇಂಚು 1/2 ಇಂಚು ಕ್ರಾಸ್ ಮಾಡ್ಕೊಂಡಿದ್ದಲ್ಲ, ಇಲ್ಲಿ ಜಸ್ಟ್ ಒಂದು 1/4 ಇಂಚಷ್ಟು ಕ್ರಾಸಿಂಗ್ನ ಮಾಡ್ಕೊಳ್ತೀನಿ ಅಷ್ಟೇ, ಇನ್ನು ಜಾಸ್ತಿ ಮಾಡೋದಿಲ್ಲ. ಇಲ್ಲಿ ನೆಕ್ ಶೇಪ್ ಅನ್ನೋದು ಮತ್ತೆ ಕೊಡ್ತೀನಿ. ಈಗ ನೋಡಿ ಇಲ್ಲಿಂದ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿಂದ ನಾನಿಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಚೆಸ್ಟ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ, ಹಾಗಾಗಿ ನಾನು ನೋಡಿ 1/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬ್ಯಾಕ್ ಪಾರ್ಟ್ ಏನಿದೆಯೋ ಅದಕ್ಕೆ 1/4 ಇಂಚು ಆ್ಯಡ್ ಮಾಡಿಕೊಂಡು ಟೋಟಲ್ ನಾನು ಲೆಂತ್ ತಗೊಳ್ತಾ ಇದ್ದೀನಿ. ಫ್ರಂಟಲ್ಲಿ 16.5 ಟೋಟಲ್ ಲೆಂತು ತಗೊಳ್ತಾ ಇದ್ದೀನಿ. ಈಗ ಅಫೆಕ್ಸ್ ಟು ಅಫೆಕ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋದು ಈ ಬ್ಲೌಸಲ್ಲಿ, ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಏನು ಡಾಟ್ ಎಂಡ್ ಆಗಿದೆಯೋ ಈ ಡಾಟ್ ಎಂಡಿಗೆ ತಗೋಬೇಕಾಗತ್ತೆ ಅಫೆಕ್ಸ್ ಟು ಅಫೆಕ್ಸು. ಈ ರೀತಿ ತಗೊಂಡಾಗ ನಿಮಗೆ ಅಫೆಕ್ಸ್ ಟು ಅಫೆಕ್ಸು ಕರೆಕ್ಟಾಗಿ ಬರುತ್ತೆ. ನೋಡಿ 9 ಇಂಚಿದೆ ಅಫೆಕ್ಸ್ ಟು ಅಫೆಕ್ಸು. ಅಫೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ನೋಡೋಣ. ಈ ಕಡೆಯಿಂದ ನೀಟಾಗಿ ಈ ರೀತಿ ನೋಡಿ ಅಫೆಕ್ಸ್ ಪಾಯಿಂಟ್ ಬಂದು ನೋಡಿ 9.5 ಇದೆ. 9.5 ಇಂಚಿಗೆ ನಾನು 1/2 ಇಂಚನ್ನ ಸೇರಿಸ್ಕೊಳ್ತೀನಿ. ನೋಡಿ 9.5ಗೆ 1/2 ಇಂಚ್ ಸೇರಿಸ್ಕೊಳ್ತೀನಿ. ಯಾಕಂದರೆ 1/2 ಇಂಚ್ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಹಾಗಾಗಿ 10 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. 10 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಫೆಕ್ಸ್ ಟು ಅಫೆಕ್ಸ್ 9 ಬಂತಲ್ಲ ನನಗೆ, 9 ಅಂದರೆ ನಮಗೆ 4.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. ಇಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಈ ರೀತಿ. ಇಷ್ಟು ಹಾಕಿದ್ಮೇಲೆ ನಾನಿಲ್ಲಿ ಡಾಟ್ ಬಿಟ್ಟು ತಗೊಳ್ತಾ ಇದ್ದೀನಿ 2.25 ಇಂಚು. 2.25 ಇಂಚು ಡಾಟ್ ಬಿಟ್ನ ತಗೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಚೆಸ್ಟ್ ಸ್ವಲ್ಪ ಜಾಸ್ತಿ ಇರೋ ಬ್ಲೌಸ್ ಇದು, ಹಾಗಾಗಿ 2.25 ತಗೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾನು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಚೆಸ್ಟ್ ಬಂದು ನೋಡಿ 36ಗೆ ನಾನು ಲೂಸಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ 3 ಇಂಚಸ್ಸು ಎಷ್ಟು ಬಂತು ನಮಗೆ 39 ಇಂಚ್ ಬಂತು. ಅದನ್ನ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ ಎಷ್ಟು ಬಂತು 9.25 ಬಂತು. ಸೊ ಆ 9.25ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 ಇಂಚು ಸೇರಿಸಿ 10 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿ ಪ್ರಿನ್ಸಸ್ ಕಟ್ ಕೊಡೋದಕ್ಕೆ 1 ಇಂಚು ಎಕ್ಸ್ಟ್ರಾ. ಓಕೆನಾ. ಚೆಸ್ಟಿಗೆ ನಾನು 1/4 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗಿಂತು ಫ್ರಂಟ್ಗೆ. ಅಗೈನ್ ಮತ್ತೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿದೆಯೋ ಬ್ಯಾಕಲ್ಲ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು, ಮತ್ತು ಪ್ರಿನ್ಸಸ್ ಕಟ್ ಅಟ್ಯಾಚ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. ಇಷ್ಟು ಫ್ರಂಟಲ್ಲಿ ತೊಗೋಬೇಕು. ಸೈಡಲ್ಲಿ ನೋಡಿ ನಾನಿಲ್ಲಿ 2 ಇಂಚಸ್ ತೊಗೊಳ್ತೀನಿ, ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನು ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಓಕೆನಾ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದ ಆದಮೇಲೆ ಈಗ ನಮಗೆ ಬೇಕಾಗಿರೋದು ಈ ಒಂದು ರೌಂಡು ಆರ್ಮೋಲ್ ರೌಂಡಿಂಗೋಸ್ಕರ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ, ಇದು ಬ್ಯಾಕಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಏನು ತೊಗೊಂಡಿದ್ದೀರೋ ಫ್ರಂಟಲ್ಲೂ ಕೂಡ ಅದೇ ತಗೊಳ್ಳಿ. ನೋಡಿ ಈ ರೀತಿ ತೊಗೊಂಡು ಇಲ್ಲಿ ಮಿಡ್ಲ್ ಪಾಯಿಂಟ್ಗೆ ಒಂದು
ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಕೇಲ್ನ ಯೂಸ್ ಮಾಡ್ಕೊಂಡು ನೀವು ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಶೇಪ್ನ ಡ್ರಾ ಮಾಡಿದ್ದಾದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬೇಕು ನಮಗೆ. ಆರ್ಮೋಲ್ ರೌಂಡಿಂಗ್ ಅನ್ನೋದು 9 ಇಂಚ್ ಬೇಕು. 9 ಇಂಚ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಮಗೆ 9 ಇಂಚು ಇಲ್ಲಿ ಬರ್ತಿದೆ. ಎಕ್ಸ್ಟ್ರಾ ಮಾರ್ಜಿನು ಶೋಲ್ಡರ್ ಅಟ್ಯಾಚ್ಗೆ ಎಷ್ಟು ಉಳಿದಿದೆ ನಮಗೆ ನೋಡಿ, ಇಲ್ಲಿಂದ 1.5 ಇಂಚು ನಮಗೆ ಜಾಸ್ತಿ ಬರುತ್ತೆ. ಆ 1.5 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ 3/4 ಇಂಚ್ ಈ ಕಡೆಗೆ, 3/4 ಇಂಚ್ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಏನಾಗುತ್ತೆ, ನಮ್ಗೆ ಇಲ್ಲ ಅನ್ನೋದು 1.5 ಇಂಚ್ ಏನಿದೆ ನೋಡಿ, 1.5 ಇಂಚು ನಮ್ಗೆ ಇಲ್ಲಿ ಡಾಟಲ್ಲಿ ಹೋಗುತ್ತೆ. ನಮಗೆ ಆಮೇಲೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ. ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಬರ್ತಿದೆ. ಇಲ್ಲಿಂದ ಕಂಟಿನ್ಯೂ ಮಾಡಿ. ನೋಡಿ, ನಮಗಿಲ್ಲಿ 9 ಇಂಚಸ್ಸು ಆರ್ಮೋಲ್ ಬರ್ತಿದೆ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು. ಓಕೆನಾ? ಇಷ್ಟಾದಮೇಲೆ ಈಗ ನಾನು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ, ಅಪೆಕ್ಸ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ಹ್ಯಾಂಡಲ್ಲೇ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿಗೂ ಕೂಡ ಈ ರೀತಿ ಒಂದು ಮಾರ್ಕ್ನ ಮಾಡಿ ಇಲ್ಲಿ ಪ್ರಿನ್ಸೆಸ್ ಕಟ್ ಶೇಪ್ನ ಡ್ರಾ ಮಾಡೋಣ. ಈ ರೀತಿ ಜಸ್ಟ್ ನೀವು ಹ್ಯಾಂಡಲ್ಲೇ ಈ ರೀತಿನೂ ಡ್ರಾ ಮಾಡಿಕೊಂಡ್ರು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರಿನ್ಸೆಸ್ ಕಟ್ದು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟಿದೆ, ಈ ಲೈನ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಮಗೆ 4.25 ಬರ್ತಿದೆ. ಇದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇದೆಷ್ಟು ಬರ್ತಿದೆ? 3.25 ಬರ್ತಿದೆ. ನಮ್ಗೆ ಎಷ್ಟು ಬರಬೇಕು? 4.25 ಬರಬೇಕು. 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಇಲ್ಲಿಗೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಈಗ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ರೌಂಡ್ ಶೇಪ್ ಅನ್ನೋದು ನೀಟಾಗಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ, ಇಲ್ಲಿಂದ 3 ಇಂಚಸ್ಸು, ಇಲ್ಲಿಂದ 9 ಇಂಚಸ್ಸು. ಓಕೆನಾ? ಇಷ್ಟು ನಮ್ಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ನಾವು ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ನಮ್ಗೆ ಎಲ್ಲಿ ಬರುತ್ತೆ ಅಂತ ನಾವು ಕೇಳ್ಬೋದು. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತಲ್ಲ ಅಂತ, ಸ್ಟಿಚಿಂಗ್ ಅಂತಲೇ ನಾವು 1/2 ಇಂಚಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. 1 ಇಂಚು ನಮ್ಗೆ ಅವಾಗ ಇಲ್ಲೇನು ಮೈನಸ್ ಆಗೋದಿಲ್ಲ. ಇಲ್ಲಿ 1 ಇಂಚು ಹೋದ್ರೂ ನಮ್ಗೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡೋದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ? ಇಷ್ಟಾದಮೇಲೆ ನೋಡಿ, ನಾವು ಶೋಲ್ಡರ್ ತೊಗೊಳ್ತಾ ಇರೋದು ಇಷ್ಟಷ್ಟೇ ಶೋಲ್ಡರ್ ತೊಗೊಳ್ತಾ ಇದ್ದೀನಿ ನಾನು. ಇಲ್ಲಿ ನೆಕ್ ಶೇಪ್ನ ಡ್ರಾ ಮಾಡೋಣ. ನೆಕ್ ಶೇಪು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ, ನಾನು ಜಸ್ಟು ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿ ನೆಕ್ ಶೇಪ್ನ ಕೊಡ್ತಿದ್ದೀನಿ ನಾನು. ಈ ನೆಕ್ಗೆ ನಾನು ಪೈಪಿಂಗ್ ಕೂಡ ಅಟ್ಯಾಚ್ ಮಾಡ್ತೀನಿ. ವಿತ್ ಕ್ಯಾನ್ವಾಸ್ ಜೊತೆಗೆ ಯಾವ ರೀತಿ ಬಂತು ಅಂತ ನೀವು ನೋಡಬಹುದು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ 6 ಇಂಚಸ್ ಇದೆ. ಇಲ್ಲಿ 6 ಇಂಚಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೊಳ್ತಾ ಬನ್ನಿ. ನೋಡಿ, 6 ಇಂಚಸ್ ಇಲ್ಲಿಗೆ ಬರ್ತಿದೆ. ಇದೆಷ್ಟಿದೆ? 6 ಇಂಚಸ್ಸು. ಇಲ್ಲಿಂದ ನೋಡಿ, ಇದನ್ನು ಕೂಡ ಟೇಪ್ ಈ ರೀತಿ 6 ಇಂಚಸ್ ನಮಗೆ ಇಲ್ಲಿ ಬರ್ತಿದೆ. ಓಕೆನಾ? ಇಲ್ಲಿ ಬರ್ತಿದೆಯಲ್ಲ, ಈಗ ನಾನು ಇಲ್ಲಿಂದ ನೋಡಿ, ಇಲ್ಲಿಂದ 2 ಇಂಚಸ್ ಮೈನಸ್ ಮಾಡ್ಕೊಳ್ತೀನಿ. 2 ಇಂಚಸ್ ಮೈನಸ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಲೈನು ಈ ಕಡೆ ತೊಗೊಳ್ತೀನಿ. ಸೊ ಹೀಗಾದರೂ ಮಾಡ್ಕೊಳ್ಳಿ. ಇಲ್ಲ ನೀವು ಇಲ್ಲಿಂದನೂ ಲೆಂತ್ನ ಚೆಕ್ ಮಾಡ್ಕೊಳ್ತಾ ಬನ್ನಿ, ಎರಡು ಸೇಮ್ ಇದೆಯಾ ಅಂತ ಚೆಕ್ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲಿಂದ ನೀಟಾಗಿ ರೌಂಡ್ನ ತಗೊಳ್ಳಿ. ನೋಡಿ, ನಮಗೆ 10.25 ಬರ್ತಿದೆ ಇಲ್ಲಿಗೆ. ಇಲ್ಲೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನೋಡಿ, ಇಲ್ಲೂ ಕೂಡ ನಮಗೆ 10.25 ಬರ್ತಿದೆ. ಓಕೆನಾ? ಇವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಶೇಪ್ನ ಕೊಡ್ತೀನಿ ನಾನಿಲ್ಲಿ. ಜಸ್ಟ್ ಈ ಥರ ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ. ಓಕೆನಾ? ಈ ರೀತಿ ಶೇಪ್ನ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿ ನಾವು ಹೀಗೆ ಒಂದ್ಸಲ ಬ್ಯಾಕ್ ಪಾರ್ಟ್ನ ತೊಗೊಂಡು ಸೈಡ್ಸ್ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೈಡ್ಸ್ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಸೈಡ್ಸು ಇಲ್ಲಿಗೆ ಬರ್ತಿದೆ. ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು.
ಇಲ್ಲಿಂದ ಈ ರೀತಿ ಮಾರ್ಕ್ನ ಮಾಡಿಕೊಂಡೆ. ಈಗ ವೇಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ವೇಸ್ಟ್ ನಮಗೆ 8 ಇಂಚ್ ಬೇಕು. ಇಲ್ಲಿಂದ ನೋಡಿ ಇಲ್ಲಿ 4 ಇಂಚು, 4ಇಂದ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ನೋಡಿ ನಮಗೆ ಎಷ್ಟು ಬೇಕು, 8 ಇಂಚು ವೇಸ್ಟು, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ ನಮಗೆ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ಪ್ರಿನ್ಸೆಸ್ ಕಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಐವೋಪ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಶೋಲ್ಡರ್ ಯಾಕೆ ನಾವು ಮೈನಸ್ ಮಾಡ್ಕೋಬೇಕು ಅಂತ ನೋಡಿ. ಇದೆಲ್ಲ ನಮಗೆ ವೇಸ್ಟ್ ಫ್ಯಾಬ್ರಿಕ್ ಇದೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಓಕೆನಾ. ಸೊ ಇಷ್ಟು ಶೋಲ್ಡರ್ನ ನಾವು ಯಾಕೆ ಮೈನಸ್ ಮಾಡ್ಕೋಬೇಕು, ಶೋಲ್ಡರ್ನ ಎಷ್ಟು ಮೈನಸ್ ಮಾಡ್ಕೋಬೇಕು, ಎಷ್ಟು ಬ್ರಾಡ್ ಇಟ್ಕೊಂಡ್ರೆ ಎಷ್ಟು ಮೈನಸ್ ಮಾಡ್ಕೋಬೇಕು, ಮತ್ತು ಶೋಲ್ಡರ್ ಮೈನಸ್ ಮಾಡಿಲ್ಲ ಅಂದರೆ ನಮ್ಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಶೋಲ್ಡರ್ ಮೈನಸ್ ಮಾಡಿಲ್ಲ ಅಂದರೆ ನಮ್ಗೆ ಇಲ್ಲಿ ಏನಾಗುತ್ತೆ ಎಲ್ಲ ನೋಡಿ. ನಮಗೆ ಇಲ್ಲಿ ತೊಗೊಳ್ತೀವಿ ಅಂದ್ಕೊಳ್ಳಿ, ಈ ಕ್ಲಾತ್ ಎಲ್ಲ ಎಕ್ಸ್ಟ್ರಾ ಅಂತ ಉಳ್ಕೊಳ್ಳುತ್ತೆ. ನಮ್ಗೆ ಇಲ್ಲೆಲ್ಲ ರಿಂಕಲ್ ಬಂದ್ಬಿಡುತ್ತೆ, ಇಲ್ಲೆಲ್ಲ ರಿಂಕಲ್ ಬಂದ್ಬಿಡುತ್ತೆ. ಆವಾಗ ನಮ್ಗೆ ಬ್ಲೌಸ್ ವೇರ್ ಮಾಡಿದ್ರೆ ಚೆನ್ನಾಗೇ ಇರೋದಿಲ್ಲ. ಈ ಫ್ರಂಟಲ್ಲಿ ನೀವು ಈ ರೀತಿ ಮೈನಸ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಇಷ್ಟು ಫ್ರಂಟು ಪ್ರಿನ್ಸಸ್ ಕಟ್ಟು ಡೀಪ್ ನೆಕ್ ಕೊಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ನಾನು. ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಶೋಲ್ಡರ್ ತೀರ ಕಡಿಮೆ ಇಟ್ಕೊಳ್ತಾ ಇದ್ದೀವಿ. ಶೋಲ್ಡರ್ ಕಡಿಮೆ ಇಟ್ಕೊಂಡ್ರು ನಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದಾಗೋದಿಲ್ಲ. ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಡೀಟೇಲಾಗಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಈ ನೆಕ್ ಇರೋದು ಕಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಇದು ನೆಕ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ನ ಕಟ್ ಮಾಡ್ಕೊಳ್ಳೋಣ. ಐ ಹೋಪ್ ನಿಮ್ಮೆಲ್ಲರ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಈಸಿಯಾಗಿ ನೀವು ಕಟ್ ಮಾಡ್ಬೋದು ಪ್ರಿನ್ಸಸ್ ಕಟ್ ಬ್ಲೌಸು. ಮತ್ತು ಸ್ಟಿಚಿಂಗು ಅಷ್ಟೇ ತುಂಬಾ ಈಸಿಯಾಗಿ ಆಗುತ್ತೆ. ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ನ ಕೊಡಿ. ಈ ರೀತಿ ರೌಂಡ್ ಶೇಪ್ನ ಕೊಟ್ಟರೆ ನಿಮಗೆ ಈ ಪಾರ್ಟ್ ಅನ್ನೋದು ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಒಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಅಫೆಕ್ಸ್ ಪಾಯಿಂಟ್ ಅಫೆಕ್ಸ್ ಟು ಅಫೆಕ್ಸು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಓಕೆನಾ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಷ್ಟಾದಮೇಲೆ ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇದಕ್ಕೂ ಕೂಡ ಪಫ್ ಸ್ಲೀವ್ಸ್ ಕೊಡ್ತಿದ್ದೀನಿ. ಪಫ್ ಸ್ಲೀವ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ನೋಡಿ. ಫಸ್ಟ್ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಬಿಡಿ. ಯಾವುದೇ ಬ್ಲೌಸ್ ಆಗಲಿ ಫಸ್ಟು ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗಿಲ್ಲಿ 10.5 ಸ್ಲೀವ್ ಲೆಂತ್ ಬರ್ತಿದೆ. ಮಾರ್ಜಿನ್ ಇಲ್ಲಿ ಸಮನೇ ಇದೆ ನನಗೆ. ಮಾರ್ಜಿನ್ನು ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ಗಂತ 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿಂದ 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿದ್ದಾದಮೇಲೆ ಅಲ್ಲಿ ಅವರು ನಮ್ಗೆ ಪಫ್ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ನಾನಿಲ್ಲಿ ಜಸ್ಟ್ ಒಂದು 2 ಇಂಚಸ್ ಅಷ್ಟೇ ತೊಗೊಳ್ತಾ ಇದ್ದೀನಿ. 2 ಇಂಚಸ್ ವಿಡ್ತು, 2 ಇಂಚಸ್ಸು ಲೆಂತು ಇಷ್ಟ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ನಮಗೆ ಬೇಕಾಗಿರೋದೆಷ್ಟು 9 ಇಂಚ್ ಅಲ್ವಾ. 9 ಇಂಚ್ ಈ ಥರ ಕ್ರಾಸಾಗಿ ಬರ್ತಿದೆಯಾ ಅಂತ ನೋಡೋಣ. ನೋಡಿ ಆಗ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೂ ಕ್ಲಾತ್ ಬೇಕು, ನಮಗೆ ಸಾಕಾಗಲ್ಲ. ಬಟ್ಟೆನ ಇನ್ನು ಸ್ವಲ್ಪ ಫೋಲ್ಡ್ ಮೇಲಕ್ಕೆ ಮಾಡ್ಕೊಳ್ಳೋಣ. 9 ಇಂಚ್ ಕ್ರಾಸಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ, ಇಷ್ಟು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ನಾನಿಲ್ಲಿ ಡೌನಿಂಗ್ ತೊಗೊಳ್ತಾ ಇದ್ದೀನಿ 3.75. ಓಕೆನಾ, ಇಷ್ಟು ಡೌನಿಂಗ್ ತೊಗೊಳ್ತಾ ಇದ್ದೀನಿ ನಾನು. ಎಷ್ಟು 3.75 ಡೌನಿಂಗ್ನ ತೊಗೊಂಡಿದ್ದೀನಿ. ಡೌನಿಂಗ್ನ ತೊಗೊಂಡು ಇಲ್ಲಿಂದ ಇಲ್ಲಿಗೆ 9 ಇಂಚಸ್ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕರೆಕ್ಟಾಗಿ ಬರ್ತಿದೆ. ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಟೇಪ್ನ ಈ ರೀತಿ ನೀಟಾಗಿ ಪ್ಲೇಸ್ನ ಮಾಡ್ಕೊಳ್ಳಿ. ಅವ್ರು 1/2 ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ ನಂಗೆ ಲೂಸಿಂಗು. ನಾನಿಲ್ಲ 5.75 ಕೊಡ್ತಾಯಿದ್ದೀನಿ. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ನೋಡಿ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ 2 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ ನಾನಿಲ್ಲಿ.
ನಾನು ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಈ ಒಂದು ಹ್ಯಾಂಡ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತಲೂ ತೋರಿಸಿದ್ದೀನಿ. ಹಾಗೇನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಂದ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೀವು ನೋಡಿ, ಇಲ್ಲಿಂದ 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 1/4 ಇಂಚಷ್ಟು ಒಳಗಡೆ ಮಾರ್ಕ್ ಮಾಡಿಕೊಂಡು ಇದು ಇಲ್ಲೇ ಬರಲಿ, ಲೈನ್ ಮೇಲೇ ಬರಲಿ. ಇಲ್ಲಿ 1/4 ಇಂಚಷ್ಟು ಡೌನ್ನ ಮಾಡ್ಕೊಳ್ಳಿ. ಡೌನ್ನ ಮಾಡಿಕೊಂಡು ಇದು ಮಾತ್ರ ಈ ರೀತಿಯೇ ಬರಲಿ. ನೋಡಿ ಇದು ಈ ಥರ ಸ್ಟ್ರೈಟಾಗೆ ಬರಲಿ. ಇಲ್ಲಿ ಸ್ಟ್ರೈಟಾಗಿ ಬರಲಿ. ನೋಡಿ 1/4 ಇಂಚ್ ಇಲ್ಲಿ ಡೌನ್ ಮಾಡಿ, ಇಲ್ಲಿಂದ 1/4 ಇಂಚ್ ಡೌನ್ ಮಾಡಿ ಇಲ್ಲಿಗೆ ಸೇರಿಸಿ ಕರೆಕ್ಟಾಗಿ ಇಲ್ಲಿ 1/4 ಇಂಚ್ ಡೌನ್ ಮಾಡ್ಕೊಳ್ಳಿ. ಆಗ ನಿಮಗೆ ಸ್ಲೀವ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರುವಂಥದ್ದು 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಯಾವ ರೀತಿ ಶೇಪ್ನ ಕೊಡಬೇಕು ಅಂತ ನೋಡಿ. ಈ ರೀತಿ ಬಾಕ್ಸ್ ಅನ್ನೋದು ಮಾಡಿಕೊಂಡು ಜಸ್ಟ್ ನಮಗೆ ಇಲ್ಲೊಂದು 2 ಫ್ರಿಲ್ಸ್ ಬರುತ್ತಷ್ಟೇ, ಅಷ್ಟನ್ನು ಮಾರ್ಕ್ ಮಾಡಿ ಈ ರೀತಿ ಸೇರಿಸ್ಕೋಬೇಕು. ಇಲ್ಲಿ ಮಿಡ್ಲ್ ಪಾಯಿಂಟ್ ಏನಿದೆಯೋ ಮಿಡ್ಲ್ ಪಾಯಿಂಟ್ಗೆ ಈ ರೀತಿ ಸೇರಿಸ್ಕೊಂಡ್ರೆ ನಮ್ಗೆ ಪಫ್ ಅನ್ನೋದು ಚೆನ್ನಾಗಿ ಬರುತ್ತೆ. ಜಾಸ್ತಿ ಬೇಕಾದರೆ ನೀವು ಇಲ್ಲಿ ಜಾಸ್ತಿ ತೊಗೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ತೊಗೊಳ್ಳಿ, ನಿಮ್ಮ ಒಂದು ಚಾಯ್ಸು. ಇಷ್ಟು ಸ್ಲೀವ್ಸ್ ಮಾರ್ಕಿಂಗು. ಸೊ ಇದನ್ನು ಕಟ್ ಮಾಡ್ಕೊಳ್ತೀನಿ ನಾನೀಗ. ನೋಡಿ ನಾವು ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೋಬೋದು ಈ ಮೆಥಡಲ್ಲಿ ಕಟ್ ಮಾಡಿದ್ರೆ. ಇಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಇಲ್ಲಿ ನಾನು ಪೀಸ್ನ ಕೊಡಬೇಕು. ಪೀಸ್ ಕೊಟ್ಟಿದ್ದಾದಮೇಲೆ ನಾನು ಫ್ರಂಟ್ ಪಾರ್ಟ್ ಶೇಪ್ನ ತೆಗಿತೀನಿ. ಸೊ ಇಷ್ಟು ಸ್ಲೀವ್ಸ್ ಮಾರ್ಕಿಂಗು ಮತ್ತು ಕಟ್ಟಿಂಗು. ಇದರಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ನಾನು ಖಂಡಿತ ರಿಪ್ಲೈನ ಕೊಡ್ತೀನಿ. ಈಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಲೀವ್ಸಿಗೆ ನೋಡಿ ಈ ಥರ ಪ್ಯಾರಟ್ ಎಲ್ಲ ಬಂದಿದೆ. ಸ್ಲೀವ್ಸ್ಗೆ ಚೆನ್ನಾಗಿದೆ ಸ್ಲೀವ್ಸ್ ಎಲ್ಲ. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಇದು ದೊಡ್ಡದಾಗೆ ಇದೆ. ಈ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಕಡಿಮೆ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇನು ಚಿಕ್ಕದಾಗಿಲ್ಲ, ಬ್ಲೌಸ್ ಪೀಸು ಸ್ವಲ್ಪ ದೊಡ್ಡದಾಗೆ ಇದೆ. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಗೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಕ್ಯಾನ್ವಾಸು ಇದು ನೋಡಿ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಉದ್ದ ನೋಡಿ 8.75 ಇದೆ. ಅಗಲ ಬಂದು 5.75 ಇದೆ. ಇದು ಉದ್ದ ಬಂದು 11.25 ಇದೆ. ಅಗಲ ಬಂದು ನೋಡಿ 6.75 ಇದೆ. ಈಗ ನಾನು ಇದನ್ನು ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ನ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೊಗೊಳ್ಳೋಣ. ಬ್ಯಾಕ್ ಪಾರ್ಟ್ನ ತೊಗೊಂಡು ನೋಡಿ ನೀವು ಮಾರ್ಕಿಂಗ್ ಮೇಲೆ ಟ್ರೇಸ್ನ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿ ಅದನ್ನ ಈ ರೀತಿ ಕರೆಕ್ಟಾಗಿಟ್ಟು ಟ್ರೇಸ್ ಕೂಡ ಮಾಡ್ಕೋಬೋದು ಈ ರೀತಿ. ಇಲ್ಲಾಂದರೆ ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿ ಮಾರ್ಕ್ ಮಾಡಿಕೊಂಡ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡ್ರು ನಿಮಗೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೋಡಿ ಕ್ಯಾನ್ವಾಸ್ನ ಈ ರೀತಿ ಇಟ್ಟು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಂಡಾಗ ನೀವು ಮಾರ್ಕಿಂಗ್ ಅನ್ನೋದು ಚೆನ್ನಾಗಿ ಬೀಳುತ್ತೆ. ಇದನ್ನ ಸೇಮ್ ಮಾರ್ಕಿಂಗ್ ಮೇಲೇ ಇನ್ನೊಂದ್ಸಲ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ಎಕ್ಸ್ಟ್ರಾ 1 ಇಂಚಷ್ಟು ಈ ರೀತಿ ಎಕ್ಸ್ಟ್ರಾ 1 ಇಂಚ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ಔಟ್ ಸೈಡ್ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಈಗ ನಾನಿಲ್ಲಿ ನೆಕ್ ಹತ್ರ ಒಂದು 1/2 ಇಂಚಷ್ಟು ಹಾಗೆ ಬಿಡ್ತೀನಿ. ಯಾಕಂದರೆ ನೆಕ್ ಬಿಟ್ಟು ಚೇಂಜ್ ಆಗಬಾರ್ದು ಅಂತ. ಹಾಗೆ ಇಟ್ಟು ಈಗ ನಾನು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ನೆಕ್ ಶೇಪಲ್ಲಿ ಯಾವುದೇ ರೀತಿ ಚೇಂಜಸ್ನ ನೀಟಾಗಿ ನಮಗೆ ನೆಕ್ ಶೇಪ್ ಅನ್ನೋದು ಬರುತ್ತೆ.
ನೋಡಿ ನಾನಿಲ್ಲಿ ಓಪನ್ ಬ್ಯಾಕ್ ಸೈಡ್ ಇಡ್ತಾ ಇರೋದ್ರಿಂದ ಇದನ್ನು ಓಪನ್ ಮಾಡ್ಕೊಳ್ತೀನಿ ಈ ರೀತಿ. ಈಗ ನೆಕ್ಸ್ಟ್ ಶೇಪು ಪರ್ಫೆಕ್ಟಾಗಿ ನಮಗೆ ರೆಡಿಯಾಗಿದೆ ಬ್ಯಾಕ್ ಪಾರ್ಟ್ಗೆ. ಓಕೆನಾ, ಈಗ ಇದ್ರ ಮೇಲೆ ಇಟ್ಟು ನಾನು ಐರನ್ನ ಮಾಡ್ಕೊಳ್ತೀನಿ. ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಲೈನಿಂಗ್ನ ತೊಗೊಂಡೆ ನಾನು. ಅದಕ್ಕೆ ಲೈನಿಂಗು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಡಾರ್ಕಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಇದ್ರ ಮೇಲಿಟ್ಟು ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಡೀಪ್ ಬೇಕಂದ್ರೂ ಇಟ್ಕೋಬೋದು ನೀವು, ಇಲ್ಲ ಇನ್ನೂ ಕಡಿಮೆ ಬ್ರಾಡ್ ಬೇಕಂದ್ರೂ ಇಟ್ಕೋಬೋದು, ಇನ್ನೂ ಜಾಸ್ತಿ ಬ್ರಾಡ್ ಬೇಕಂದ್ರೂ ಇಟ್ಕೋಬೋದು. ನೋಡಿ ಈ ರೀತಿ ನೆಕ್ ಶೇಪ್ನ ಕೊಡ್ತೀನಿ. ಇಲ್ಲ ಇದೇ ನೆಕ್ ಶೇಪ್ ಕೊಡಬೇಕು ಅಂತಲೂ ಏನೂ ಇಲ್ಲ, ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಕೊಡ್ಬೋದು. ನಾನಿಲ್ಲಿ ಸ್ಟಾರ್ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇರೋದು. ಇಲ್ಲ ಸ್ವೀಟ್ ಆರ್ಟ್ ನೆಕ್ ಶೇಪ್ ಕೊಡ್ತೀನಿ ಅಂದ್ರೂ ಕೊಡ್ಬೋದು. ಸ್ವೀಟ್ ಆರ್ಟ್ ನೆಕ್ ಶೇಪ್ ಗೊತ್ತಲ್ಲ, ಈ ರೀತಿ ಇನ್ನು ಇಷ್ಟು ಈ ಥರ ಬೆಂಡ್ ಬರಲ್ಲ ಲೈನು, ಇನ್ನೂ ಸ್ವಲ್ಪ ಈ ಕಡೆಗೆ ಬರುತ್ತೆ ಈ ಥರ. ಈ ರೀತಿ ಬಂದು ಈ ರೀತಿ ಬರುತ್ತೆ. ಇದು ಕೂಡ ಮಾರ್ಕ್ ಮಾಡ್ಕೋಬೋದು. ನನಗೆ ಯಾಕೋ ಇದೇ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ, ಸೊ ಹಾಗಾಗಿ ನಾನು ಇಲ್ಲೇ ನೋಡಿ ಇದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ಹಂಗೆ ನೀವು ಚೇಂಜ್ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು. ಈಗ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಬಿಟ್ಟಿದ್ದೀನಿ, ಕ್ಯಾನ್ವಾಸ್ ಮೇಲೆ ಚೇಂಜ್ ಮಾಡೋದು ಹೆಂಗೆ, ಚೇಂಜ್ ಮಾಡೋಕ್ಕಾಗಲ್ವೇನೋ ಅನ್ಕೋಬೇಡಿ, ಇದ್ರ ಮೇಲೆ ಕೂಡ ನಾವು ಚೇಂಜ್ನ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ನೆಕ್ ಶೇಪ್ನ ಕೊಟ್ಟಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ನೋಡಿ ನಾನು ಕ್ಯಾನ್ವಾಸ್ ಮೇಲೆ ನೆಕ್ಸ್ಟ್ ಶೇಪ್ನ ಚೇಂಜ್ ಮಾಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ತೀನಿ. ನೋಡಿ ಯಾವ ಶೇಪಲ್ಲಿ ನಾನು ಕಟ್ ಮಾಡ್ತೀನಿ ಅಂತ. 1/2 ಇಂಚ್ ಮೇಲೆ ಹಾಗೆ ಬಿಡ್ತೀನಿ ಕ್ಯಾನ್ವಾಸ್ನ ಈ ರೀತಿ. ಇಲ್ಲಿಂದ ನೋಡಿ ನೆಕ್ ಶೇಪ್ನ ನಾನು ಕ್ಯಾನ್ವಾಸ್ ಮೇಲೆ ಚೇಂಜ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಕೊಡ್ತಿದ್ದೀನಿ. ಓಕೆನಾ, ಇಷ್ಟು. ಇದ್ರ ಮೇಲೆ ಇದನ್ನು ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಫಸ್ಟ್ಗೆ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡಿರ್ತೀವಲ್ಲ, ಈ ಕಾರ್ನರ್ಗೆ ಮತ್ತು ಆ ಕಾರ್ನರ್ಗೆ ಎರಡೂ ಕಡೆಯೂ ನಾವು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಯಾಕೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈ ಕಾರ್ನರ್ಗೆ ನಾವು ಏನಕ್ಕೆ ಸ್ಟಿಚ್ ಹಾಕ್ತೀವಿ ಅಂದರೆ ಪೈಪಿಂಗ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ನೋಡಿ ಈ ಸೈಡು ಅಷ್ಟೇ ನಾವು ಸ್ಟಿಫಾಗಿ ಯಾವುದೇ ಕಾರಣಕ್ಕೂ ಎದ್ಕೋಬಾರ್ದು ಕ್ಯಾನ್ವಾಸು ಅಂತ ಈ ಸ್ಟಿಚ್ ಹಾಕೋದು. ನೋಡಿ ಈಗ ನಾನಿಲ್ಲಿ ಪೈಪಿಂಗು ಸ್ಯಾರಿ ಕಲರ್ ಕೊಡ್ತೀನಿ, ಕಾಂಟ್ರಾಸ್ಟಲ್ಲಿ ಗ್ರೀನ್ ಕಲರಲ್ಲಿ. ನೋಡಿ ನಾವೇನು ಸ್ಟಿಚ್ ಹಾಕ್ಕೊಂಡಿರ್ತೀವೋ ಆ ಸ್ಟಿಚ್ ಕಾಣಿಸ್ತಿರುತ್ತೆ ನಮಗೆ. ಸೊ ಅಲ್ಲೇ ನಾವು ಈ ಪೈಪಿಂಗ್ನ ಕೊಟ್ಟು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ನಾವಿಲ್ಲಿ ನೋಡಿ ನೀಟಾಗಿ ಈ ಥರ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೋಡಿ ನಮಗೆ ಸ್ಟಿಚ್ ಅನ್ನೋದು ಕಾಣಿಸ್ತಿರುತ್ತೆ, ಸ್ಟಾರ್ಟಿಂಗ್ ಎಡ್ಜಿಗೆ ಹಾಕಿರ್ತೀವಲ್ಲ ಆ ಸ್ಟಿಚ್ ಅನ್ನೋದು ಕಾಣಿಸ್ತಿರುತ್ತೆ. ಸೊ ಅದನ್ನು ನೀಟಾಗಿ ಈ ರೀತಿ ಟರ್ನ್ನ ತೊಗೋಬೇಕಾಗತ್ತೆ. ನೀಡಲ್ನ ಒಳಗಡೆಗೆ ಬಿಡಿ, ಒಳಗಡೆ ಬಿಟ್ಟು ನೀವು ಟರ್ನಿಂಗ್ ಜಾಗದಲ್ಲಿ ಈ ರೀತಿ ಪೈಪಿಂಗ್ನ ತೊಗೋಬೇಕಾಗತ್ತೆ. ಶೇಪ್ ಅನ್ನೋದು ಅವಾಗ ಪರ್ಫೆಕ್ಟಾಗಿ ಹಾಗೇ ಬರುತ್ತೆ. ನೋಡಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರ್ತಿದೆ. ನಾನು ಸ್ವಲ್ಪ ಝೂಮಲ್ಲಿ ತೋರಿಸ್ತಿದ್ದೀನಿ. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಿ ಉಲ್ಟಾ ಮಾಡ್ಕೋಬೇಕು. ಸಾರಿ ನಾನಿಲ್ಲಿ ಪಾಸ್ ಮಾಡಿದ್ದೆ, ಯಾರೋ ಕಸ್ಟಮರ್ ಬಂದರು ಪಾಸ್ ಮಾಡಿದ್ದೆ. ಸೊ ಮತ್ತೆ ಅನ್ಪಾಸ್ ಮಾಡೋದು ಮರ್ತುಬಿಟ್ಟೆ. ಸೊ ಅದನ್ನು ನಾನು ರೆಡಿ ಮಾಡ್ಕೊಂಬಿಟ್ಟೆ ಫ್ರಂಟ್ ಪಾರ್ಟ್ನ. ಸೊ ಈ ಬ್ಯಾಕಲ್ಲಿ ಯಾವ ರೀತಿ ಪೈಪಿಂಗ್ ಕೊಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ, ಆವಾಗ ಫ್ರಂಟದ್ದು ನಿಮಗೆ ಐಡಿಯಾ ಅನ್ನೋದು ಬರುತ್ತೆ. ಈಗ ನೋಡಿ ಸ್ಯಾರಿ ಕಲರು ಸ್ವಲ್ಪ ತಗೊಂಡು ನಾನಿಲ್ಲಿ ಪ್ಯಾಟರ್ನ್ ಬ್ಲೌಸ್ ಥರ ಇಲ್ಲಿ ಬಾರ್ಡರ್ ಥರ ಕೊಡ್ತಿದ್ದೀನಿ. ನೋಡಿ ಇಲ್ಲಿ ಒಂದು 1/4 ಇಂಚ್ ಇಲ್ಲ 1/2 ಇಂಚಷ್ಟು ಗ್ಯಾಪ್ ಕೊಟ್ಟು ನಾನು ಈ ಗ್ರೀನ್ ಕಲರ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ರೀತಿ ಒಂದು ಸಲ ಅಟ್ಯಾಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವೇ ಹೇಳ್ತೀರಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಕಸ್ಟಮರ್ ಅಷ್ಟೇ ಹಾಕ್ಕೊಂಡು ಫುಲ್ ಖುಷಿಪಟ್ಟರು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ರೀತಿ ಒಂದು 1/4 ಇಂಚ್ ಇಲ್ಲ 1/2 ಇಂಚಷ್ಟು ಗ್ಯಾಪ್ ಕೊಟ್ಟು ನೀವು ಅಟ್ಯಾಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪ್ಯಾಟ್ರನಲ್ಲಿ ಬ್ಲೌಸು ಸ್ಟಿಚ್ ಮಾಡ್ಕೊಂಡು ನೋಡಿ. ಇಲ್ಲಿ ಬಾರ್ಡ್ರು ಕೂಡ ಕೊಡ್ಬೋದು. ಸೊ ಇಲ್ಲಿ ಬಾರ್ಡ್ರ್ ನನಗೆ ಸಾಕಾಗಲಿಲ್ಲ, ಹಾಗಾಗಿ ಸ್ಯಾರಿದು ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಂಡು ನಾನಿಲ್ಲಿ ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ ಬ್ಲೌಸು. ಸೊ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಪರ್ಫೆಕ್ಟಾಗಿ ನಮಗೆ ಅಟ್ಯಾಚ್ ಆಯಿತು.
ಸೊ ಫ್ರಂಟ್ ಪಾರ್ಟ್ ಪೈಪಿಂಗು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಪೈಪಿಂಗ್ ಯಾವ ರೀತಿ ಕೊಡ್ತೀನಿ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಸೇಮ್ ಫ್ರಂಟ್ ಪಾರ್ಟ್ಗೂ ನೀವು ಕೊಡಬೇಕಾಗಿರೋದು. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಸೆಟ್ ಮಾಡ್ಕೊಳ್ಳಿ. ಅಂದರೆ ಒಂದೇ ನೀವು ಎದುರು ಬದುರು ಬರೋ ಥರ ಇಟ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ಎರಡು ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಅಟ್ಯಾಚ್ ಮಾಡಬೇಕಾದ್ರೆ ಈ ಅಫೆಕ್ಸ್ ಟು ಅಫೆಕ್ಸ್ ಡಾಟ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು. ನಿಮಗೆ ಮೇಲೆ ಕೆಳಗಡೆ ಸ್ವಲ್ಪ ವೇರಿಯೇಷನ್ ಬಂದರೂ ಪರವಾಗಿಲ್ಲ. ಅಫೆಕ್ಸ್ ಟು ಅಫೆಕ್ಸ್ ಅನ್ನೋದು ಆ ನ್ಯಾಚ್ ಹೊಡೆದಿರ್ತೀವಲ್ಲ ಅದು ಕಂಪಲ್ಸರಿ ಮ್ಯಾಚ್ ಆಗಬೇಕಾಗತ್ತೆ. ನಿಮ್ಮ ಬಾಟಮಲ್ಲಿ ಇಲ್ಲ ಮೇಲೆ ಏನಾದರೂ ಜಾಸ್ತಿ ಬಂದರೆ ನಾವು ಕಟ್ ಮಾಡ್ಕೋಬೋದು. ಅಫೆಕ್ಸ್ ಟು ಅಫೆಕ್ಸ್ ನಿಮಗೆ ವೇರಿಯೇಷನ್ ಬಂದರೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇದು ನೋಡಿ, ಕಪ್ ಶೇಪ್ ಅನ್ನೋದು ನನಗೆ ನೀಟಾಗಿ ಬಂದಿದೆ. ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ಓವರ್ಲಾಕ್ನ ಮಾಡಿಕೊಂಡೆ. ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಫ್ರಂಟ್ ಪಾರ್ಟು. ಈಗ ನಾನಿಲ್ಲಿ ಬಾಟಮ್ಗೆ ವೇಸ್ಟ್ಗೆ ಪಟ್ಟಿನ ಕೊಡ್ತಿದ್ದೀನಿ. ಈ ರೀತಿ ವೇಸ್ಟ್ಗೆ ಪಟ್ಟಿ ಆದರೂ ಕೊಟ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಪಟ್ಟಿ ಬೇಡ ಅಂದರೆ ನೀವು ಪೈಪಿಂಗ್ ಕೂಡ ಕೊಟ್ಕೋಬೋದು. ಸೊ ನಾನಿಲ್ಲಿ ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀನಿ. ಸ್ವಲ್ಪ ತಿಕ್ಕಾಗಿದ್ದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದು ಒಂದು ಕಾರಣಕ್ಕೆ ನಾನು ವೇಸ್ಟಿಗೆ ಪಟ್ಟಿನ ಜಾಸ್ತಿ ಅಟ್ಯಾಚ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸ್ಟಿಫಾಗಿ ಕೂತ್ಕೋಬೇಕಂದ್ರೆ ನಮ್ಗೆ ಸ್ವಲ್ಪ ತಿಕ್ಕಾಗಿರ್ಬೇಕು ಕ್ಲಾತು ವೇಸ್ಟ್ ಹತ್ರ, ಆವಾಗ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ನೋಡಿ, ಫ್ರಂಟ್ ಪಾರ್ಟ್ ನಾನು ಕಂಪ್ಲೀಟು ಮುಗೀತು. ಈಗ ನೋಡಿ, ಈ ರೀತಿ ಜೋಡಿಸ್ಕೊಂಡು ಎಕ್ಸಸ್ ಫ್ಯಾಬ್ರಿಕ್ ಇದೆ ಅನಿಸಿದ್ರೆ ನೀಟಾಗಿ ಈ ರೀತಿ ಟ್ರಿಮ್ನ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ನೋಡಿ, ನನಗೆ ಶೋಲ್ಡರ್ ರೆಡಿ ಬರುತ್ತೆ. ಇಲ್ಲಿ ಜಸ್ಟ್ 1.5 ಇಂಚು ಅಷ್ಟೇ ನಮಗೆ ರೆಡಿ ಬರೋದು. ಸೊ ತುಂಬಾ ಚೆನ್ನಾಗಿತ್ತು ಶೋಲ್ಡರು. ನೋಡಿ, ಈಗ ತೋರಿಸ್ತಿದ್ದೀನಲ್ಲ ಕ್ಯಾನ್ವಾಸ್ಗೆ ಈ ಕಡೆ ಆ ಕಡೆ ಎರಡೂ ಕಡೆಯೂ ಸ್ಟಿಚ್ನ ಹಾಕ್ಕೊಳ್ಳಿ. ಫ್ರಂಟದು ಮಿಸ್ ಆಯಿತು ಪೈಪಿಂಗ್ ಕೊಡೋದು, ಸೊ ಹಾಗಾಗಿ ಬ್ಯಾಕ್ ತೋರಿಸ್ತಿದ್ದೀನಿ. ನೆಕ್ ಕಡೆಗೆ ಮತ್ತು ಸೈಡ್ ಕಡೆಗೆ ಕ್ಯಾನ್ವಾಸ್ ಮೇಲೆ ಎರಡೂ ಕಡೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎರಡಕ್ಕೂ ಸೇಮ್ ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಸ್ಟಿಚ್ಚು ಅಷ್ಟೇ ಸ್ಟ್ರೈಟಾಗಿ ಬರಲಿ. ಆ ಕಡೆ ಈ ಕಡೆ ಜಿಗ್ಜಾಗ್ ಥರ ಬರಬಾರ್ದು ಸ್ಟಿಚ್ಚು. ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ನೀವು. ಈ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದಾದಮೇಲೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಆ ಸ್ಟಿಚ್ ಕಾಣಿಸ್ತಿದೆಯಲ್ಲ ಅಲ್ಲೇ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ನಿಮಗೆ ಟರ್ನಿಂಗ್ ಹತ್ರ ನೀಟಾಗಿ ಕ್ಲಾತ್ ಅನ್ನೋದು ಟರ್ನ್ ಆಗುತ್ತೆ. ಸೊ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಬಟ್ಟೆನ ಟರ್ನಿಂಗ್ ತಗೊಳ್ಳಿ. ಆವಾಗಲೇ ನಿಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ನೆಕ್ ಶೇಪು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ, ಈ ರೀತಿ ನೆಕ್ ಶೇಪ್ ಬರಬೇಕಂದ್ರೆ ನೀವು ಪರ್ಫೆಕ್ಟಾಗಿ ಟರ್ನಿಂಗ್ಸಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಟರ್ನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಆ ಸ್ಟಿಚ್ ಪಕ್ಕನೇ ಸ್ಟಿಚ್ ಬರೋ ಥರ ನಾವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಪರ್ಫೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ. ಅದ್ರ ಮೇಲೆ ಈ ರೀತಿ ಉಲ್ಟಾ ಇಟ್ಕೊಂಡು ಈಗ ಪೈಪಿಂಗ್ಗೆ ನಾವೇನು ಸ್ಟಿಚ್ ಹಾಕ್ಕೊಂಡಿರ್ತೀವೋ ಆ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಯಾಕೆ ಅಂದರೆ ನಮಗೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಳೆ ಅನ್ನೋದು ಕ್ಲಾತ್ ಇರುತ್ತಲ್ಲ ಅದು ನೀಟಾಗಿ ಒಳಗಡೆ ಬರೋ ಥರ ಸ್ಟಿಚ್ನ ಹಾಕ್ಕೊಳ್ಳಿ. ಅದು ಮೇಲಕ್ಕೆ ಬರಬಾರ್ದು. ಅದೊಂದು ಸಲ ಗಮನಿಸ್ಕೊಂಡು ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಈಚೆ ಬಂದಿದೆಯಾ ಪೈಪಿಂಗ್ದು ಅಂತ ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟು ಕನ್ಫರ್ಮ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ನೀವು ಬ್ಲೌಸ್ ಫಿನಿಶಿಂಗ್ ಕೂಡ ಯಾವ ರೀತಿ ಕೊಡಬೇಕು ಅನ್ನೋದು ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಆ ರೀತಿ ನೀವು ಫಿನಿಶಿಂಗ್ ಕೊಟ್ಟಾಗಲೇ ನಿಮಗೆ ಬ್ಲೌಸ್ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾರ್ಕ್ಸ್ ಅನ್ನೋದು ಕಂಪಲ್ಸರಿ. ಕ್ರಾಸಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ. ನೋಡಿ, ನಾನಿಲ್ಲಿ ಜಸ್ಟ್ ಒಂದು ಮೊಳೆ ತಗೊಂಡು ಈ ಒಂದು ಶೇಪ್ನ ಹೊರಗಡೆ ತರ್ತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಶೇಪ್ ಅನ್ನೋದು ಪೈಪಿಂಗ್ ಅನ್ನೋದು ನಮಗೆ ಹೊರಗಡೆ ಬರಬೇಕಾಗತ್ತೆ. ನೋಡಿ, ಇಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಸೇಮ್ ಇನ್ನೊಂದಕ್ಕೂ ಸೇಮ್ ಅದೇ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಕಾರ್ನರ್ಸ್ ಹತ್ರ ನೀವು ಆದಷ್ಟು ಬಟ್ಟೆನ ಪೂರ್ತಿ ಕಟ್ ಮಾಡಿಬಿಡ್ರಿ.
ಇನ್ನು ಬೇರೆ ಕಡೆ ಎಲ್ಲ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಬಟ್ಟೆ ನೀಟಾಗಿ ಟರ್ನ್ ಮಾಡ್ಕೋಬೇಕಾಗತ್ತೆ ನೀವು ನೋಡಿ. ಟರ್ನ್ ಮಾಡಿಕೊಂಡು ನಿಮಗೆ ಕ್ಯಾನ್ವಾಸ್ ಮೇಲೆ ಪೈಪಿಂಗ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ ಪೈಪಿಂಗ್ ಹತ್ರ. ಸೊ ಅದನ್ನು ನೀಟಾಗಿ ನೀವು ಕೈಯಲ್ಲೇ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಕ್ಯಾನ್ವಾಸ್ಗೆ ಪೈಪಿಂಗ್ ಕೊಟ್ಟು ಯಾಕೆ ನಾವು ಸ್ಟಿಚ್ ಮಾಡ್ಕೋಬೇಕು ಅಂದರೆ ನೆಕ್ ಶೇಪ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಶೇಪಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ನೋಡಿ ಫಿನಿಶಿಂಗ್ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ವಿತೌಟ್ ಕ್ಯಾನ್ವಾಸು ಕೂಡ ಪೈಪಿಂಗ್ ಕೊಟ್ಕೋಬೋದು. ಬಟ್ ಈ ಕ್ಯಾನ್ವಾಸ್ ಕೊಟ್ಟಾಗ ಕೂತ್ಕೊಳ್ಳುವಂಥ ಫಿನಿಶಿಂಗ್ ಅನ್ನೋದು ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನಾನಿಲ್ಲಿ ಕ್ಯಾನ್ವಾಸ್ನ ಕೊಟ್ಟಿದ್ದೀನಿ. ಸೊ ನೀವು ಒಂದು ಸಲ ಕ್ಯಾನ್ವಾಸ್ ನೆಕ್ ಶೇಪ್ ಚೆನ್ನಾಗಿ ಬೇಕು ಅನ್ನೋರು ಕ್ಯಾನ್ವಾಸ್ನ ಈ ರೀತಿ ಕೊಟ್ಟು ಪೈಪಿಂಗ್ ಕೊಟ್ಟು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ನಾನು ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಸೊ ಎರಡಕ್ಕೂ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ವೇಸ್ಟ್ ಪಟ್ಟಿನ ಕೊಡಬೇಕಾಗತ್ತೆ. ಇದಕ್ಕಿಂತ ಮುಂಚಿತವಾಗಿ ನೀವು ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಮರ್ತಿದ್ದೆ, ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಪಟ್ಟಿನ ಕೊಡಿ. ನೋಡಿ ಇಲ್ಲಿವರೆಗೂ ನಾನು ಸ್ಟಿಚ್ ಮಾಡಿದೆ. ಆಮೇಲೆ ಉಕ್ಪಟ್ಟೆ ಐಪಟ್ಟಿದ ನೆನಪು ಬಂದಿಲ್ಲ ನನಗೆ. ಇಲ್ಲಿ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಯಾರಾದರೂ ಕಸ್ಟಮರ್ ಬಂದಾಗಂತೂ ಇದ್ದು ನೆನಪಿರೋದಿಲ್ಲ ನನಗಂತೂ. ಸೊ ಅವ್ರು ಮಾತಾಡ್ತಿರ್ತಾರಲ್ಲ, ಸೊ ಗಮನ ಒಂಚೂರು ಸೈಡ್ಗೆ ಹೋದ್ರೂ ನಮಗೇನಾಗುತ್ತೆ ಅಂದರೆ ಇಲ್ಲಿ ಮರ್ತ್ಕೊಂಡ್ಬಿಡ್ತೀವಿ. ಹಾಗಾಗಿ ನೀವು ಸ್ಟಿಚ್ ಮಾಡಬೇಕಾದ್ರೆ, ಎಸ್ಪೆಷಲಿ ಕಟ್ ಮಾಡಬೇಕಾದ್ರೆ, ಸ್ಟಿಚ್ ಮಾಡಬೇಕಾದ್ರೆ ಆದರೆ ಬೇಕಾದ್ರೆ ನಾವು ಅದನ್ನ ಸರಿ ಮಾಡ್ಕೋಬೋದು. ಸ್ಟಿಚ್ ಮಾಡಬೇಕಾದ್ರೆ ನೀವು ನೋಡಿ ಇದಕ್ಕೆ ನಾನು ಐಪಟ್ಟಿನೇ ಸ್ಟಿಚ್ ಮಾಡಿಲ್ಲ, ಹಾಗೇ ಸ್ಟಿಚ್ ಮಾಡಿಬಿಟ್ಟೆ ಈ ಕಡೆಗೆ. ನೋಡಿ ಈಗ ರಿಮೂವ್ ಮಾಡ್ತಾಯಿದ್ದೀನಿ. ನಾನು ಐಪಟ್ಟಿನ ಸ್ಟಿಚ್ ಮಾಡಿಲ್ಲ ಅಂತ ನೆನಪು ಬಂತು. ಸೊ ಈಗ ಐಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಗಮನ ಎಲ್ಲ ಪೂರ್ತಿ ನಮಗೆ ಏನು ಸ್ಟಿಚ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೇ ಇರಬೇಕಾಗುತ್ತೆ. ಎಸ್ಪೆಷಲಿ ಕಟ್ಟಿಂಗ್ ಟೈಮಲ್ಲಿ. ಸ್ಟಿಚಿಂಗ್ ಟೈಮಲ್ಲಾದರೂ ಪರವಾಗಿಲ್ಲ, ಕಟ್ಟಿಂಗ್ಸ್ ಟೈಮಲ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ನಿಮಗೆ ಬ್ಲೌಸ್ ಅನ್ನೋದೇ ಹಾಳಾಗ್ಬಿಡುತ್ತೆ. ಹಾಗಾಗಿ ನೀವೇನೇ ಬ್ಲೌಸ್ ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ ಅಂದರೆ ಅದ್ರ ಕಡೆ ಅಷ್ಟೇ ಗಮನ ಕೊಡಿ. ಆಗಲೇ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ನನಗೆ ಲೈನಿಂಗ್ ಕ್ಲಾತು ಕಡಿಮೆ ಬಂತು. ನೋಡಿ ಈ ರೀತಿ ಅಟ್ಯಾಚ್ನ ಕೊಡ್ತಾಯಿದ್ದೀನಿ ನಾನು. ಈ ರೀತಿ ಕೊಟ್ಟು ಪಟ್ಟಿನ, ವೇಸ್ಟ್ ಪಟ್ಟಿನ ರೆಡಿ ಮಾಡಿಕೊಂಡೆ. ಸೊ ಈಗ ನೋಡಿ ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ನಿಮಗೆ ಸ್ಟಿಚಿಂಗಲ್ಲೂ ಅಷ್ಟೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ನೋಡಿ ವೇಸ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಿ, ಅದನ್ನ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ನೀವು ಇದನ್ನು ಎಮ್ಮಿಂಗ್ ಕೂಡ ಮಾಡ್ಕೋಬೋದು ಒಂದು ಸಲ ಐರನ್ ಮಾಡಿಕೊಂಡು. ಸೊ ನನಗಿದು ಟೈಮ್ ಇಲ್ಲ, ಈಗ ಕೊಡಬೇಕಾಗಿತ್ತು ನಾನು ಕಸ್ಟಮರ್ಗೆ. ಹಾಗಾಗಿ ನಮ್ಮದೇ ಆದ ಬ್ಲೌಸು ನಿಮ್ಮದೇ ನೀವು ಹೊಲ್ಕೊಳ್ತಾ ಇದ್ದೀರ ಅಂದರೆ ಫ್ರೀಯಾಗಿರ್ತೀರ, ನೀವು ಎಮ್ಮಿಂಗ್ ಮಾಡ್ಕೊಳ್ಳಿ. ಪ್ರತಿ ಜಾಗದಲ್ಲೂ ನೀವು ಎಮ್ಮಿಂಗ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಸ್ಟಿಚ್ ಕಾಣೋದಕ್ಕಿಂತ ನೀವು ಎಮ್ಮಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ, ಒಂದು ಮುಂದೆ ಒಂದು ಹಿಂದೆ ಆ ಥರ ಅಟ್ಯಾಚ್ ಮಾಡ್ಕೋಬಾರ್ದು, ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ನಮಗೆ ಶೋಲ್ಡರ್ ಅನ್ನೋದು ಎಷ್ಟು ಕಡಿಮೆ ಬಂದಿದೆ ಅಂದರೆ, ಆದ್ರೂ ನಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೆಂಟ್ರಲ್ಲಿ ಅಟ್ಯಾಚ್ ಮಾಡ್ತಾನೆ ಪಫ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಪಫ್ನ ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಫ್ನ ಕೊಡಿ, ಉಳಿದಿದ್ದನ್ನು ನೀವು ನೆಕ್ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಬಿಡಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನಿಮ್ಗೆ ಏನಾದರೂ ಅಲ್ಲಿ ಶಾರ್ಟೇಜ್ ಆಯಿತು ಅಂದರೆ ಒಂದು ಫ್ರಿಲ್ನ ರಿಮೂವ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಸ್ಲೀವ್ನು ಸೇಮ್ ಅದೇ ರೀತಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಮ್ಯಾಚ್ ಆಯಿತು. ನೋಡಿ ನಿಮಗೆ ಪಫ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು ನೀವು. ಸಿಂಪಲ್ಲಾಗಿ ಜಾಸ್ತಿ ಪಫ್ ಇಲ್ದಿರ ಲೈಟಾಗಿ ಪಫ್ನ ಕೊಟ್ಟಿರೋದು. ಈಗ ನಾವು ಸೈಡ್ ಫಿಟ್ಟಿಂಗ್ನ ಕೊಡಬೇಕು. ಸೊ ನಾನು ಡಬಲ್ ಸ್ಟಿಚ್ ಮಾಡಿಕೊಂಡು ಸ್ಲೀವ್ಸ್ಗೆ ಓವರ್ಲಾಕ್ ಮಾಡಿಕೊಂಡೆ. ಈಗ ಲೂಸಿಂಗ್ ಕೊಡ್ತಿದ್ದೀನಿ. ನೋಡಿ ಇಲ್ಲಿ ಫಿಟ್ಟಿಂಗ್ ಕೊಡ್ತಿದ್ದೀನಿ. ಸೊ 5ವರೆಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ನಾವು 2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, 2 ಇಂಚಿಗೆ ಈ ಕಡೆಯಿಂದ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ರೆಡಿ ಎಷ್ಟು ಬೇಕು ಅನ್ನೋದು ಬಂದ್ಬಿಡುತ್ತೆ.
ಸೊ ನಾನಿಲ್ಲಿ 2 ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ನೋಡಿ 3ರಿಂದ 4 ಸ್ಟಿಚ್ನ ಹಾಕ್ಕೊಳ್ಳಿ ಫಿಟ್ಟಿಂಗ್ ಮಾಡೋದಕ್ಕೆ. ಈ ಕಡೆಗೂ ಸೇಮ್ ಅದೇ ರೀತಿ ನಾನು 3ರಿಂದ 4 ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 2 ಇಂಚಸ್ ನಾನು ಮಾರ್ಜಿನ್ ಬಿಟ್ಟಿದ್ನಲ್ಲ, ಆ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಉಳಿದಿದ್ದೆಲ್ಲ ನಮಗೆ ಫಿಟ್ಟಿಂಗ್ ಪಾರ್ಟ್ಗೆ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿ 2ರಿಂದ 3 ಸ್ಟಿಚ್ನ ಹಾಕ್ಕೊಂಡ್ರೆ ಬ್ಲೌಸ್ ಅನ್ನೋದು ನನಗೆ ರೆಡಿ ಆಗೋಗುತ್ತೆ. ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ಬಟನ್ಸ್ ಹಾಕ್ಕೊಳ್ತೀನಿ. ಅಷ್ಟೇ, ಬ್ಲೌಸ್ ಅನ್ನೋದು ಫಿನಿಶ್ ಆಗೋಯ್ತು. ನೋಡಿ ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ಹತ್ರನೂ ಶೇಪ್ ಅನ್ನೋದು ಬಂದಿದೆ. ಈ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಪ್ರತಿಯೊಂದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನು ನೀವು ನೋಡಿ ಕಲಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.